ಇಂಡಿಯಾ ಅಂಡ್ ಚೈನಾ ವಾರ್ ಮಾಡ್ತಾ ಇದ್ದಾರೆ ಅಂತ ಅನ್ಕೊಂಡ, ಏನೋ ಯುದ್ಧ ಆಗ್ತಾ ಇದೆ ಇಂಡಿಯಾ ಮತ್ತೆ ಚೈನಾ ಮಧ್ಯ, ಎರಡು ಏಷ್ಯಾದ ದೊಡ್ಡ ದೇಶ. ಸೊ ಇವರಿಬ್ರು ದೊಡ್ಡವರು ಹೊಡೆದಾಡ್ತಾ ಇರ್ಬೇಕಾದ್ರೆ ಪಾಕಿಸ್ತಾನ್ ಬಂದು ಚೈನಾ ಸಪೋರ್ಟ್ ಮಾಡ್ತೀವಿ ನಾವು ಅಂತ ಹೇಳಿದ್ರು ಅಂತ ಮಾಡೋಣ. ನಾವು ಪಾಕಿಸ್ತಾನ ಬಿಡ್ತೀವ, ಸಿಕ್ದಲ್ಲಿ ಹೊಡಿತೀವಿ. ಇದ್ರದ ಅರ್ಥ ಏನು ಅಂದ್ರೆ, ದೊಡ್ಡೋರ್ ಹೊಡೆದಾಡ್ತಾ ಇರ್ಬೇಕಾದ್ರೆ ಸಣ್ಣ ಪಾರ್ಟಿಸಿಪೆಂಟ್ಸ್ ಏನ್ ಮಾಡ್ಬೇಕು ಅಂದ್ರೆ ಸುಮ್ನೆ ಕುತ್ಕೊಂಡಿರ್ಬೇಕು. ನಿಮಗೆ ರೆಕಮೆಂಡೇಶನ್ಸ್ ಯಾವ ತರ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದ್ರೆ, ನೀವ್ ಇವಾಗ ಆಸ್ತಿ ಮಾರಿ ಹಾಕ್ಬೋದು ಅಂತ ಬರುತ್ತೆ. ಸಾಲ ಮಾಡಿ ದುಡ್ಡು ಹಾಕ್ಬೇಡಿ ಸ್ಟಾಕ್ ಮಾರ್ಕೆಟ್ಗೆ. ನಿಮ್ಮ ಹತ್ರ ಏನಿದೆ ರಿಸ್ಕ್ ತಗೊಳ್ಳೋ ಕೆಪಾಸಿಟಿ, ಆ ದುಡ್ಡನ್ನ ಮಾತ್ರ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿ. ಈ ಪಾಯಿಂಟ್ ಆಫ್ ಟೈಮ್ ನಮ್ ಜನ ಹೇಳೋದೇನು ಅಂತ ಹೇಳಿದ್ರೆ, ಸ್ಟಾಕ್ ಮಾರ್ಕೆಟ್ ಇಸ್ ಅ ಸ್ಕ್ಯಾಮ್, ಸ್ಟಾಕ್ ಮಾರ್ಕೆಟ್ ಅಲ್ಲಿ ದುಡ್ಡು ಬರಲ್ಲ ಅಂತ ಹೇಳ್ತಾರೆ. ಯೂಶಲಿ ಬರೋ ಕಮೆಂಟ್ಸ್ ಏನಂದ್ರೆ, ಟಾಟಾ ಮೋಟರ್ಸ್ ತುಂಬಾ ಒಳ್ಳೆ ಕಂಪ್ನಿ, ಬಿದ್ದಿದೆ ಅಂದ್ರೆ ಅವರೇಜ್ ಮಾಡಿ. ಓಕೆ ಫೈನ್, ಬಿದ್ದಿದೆ ಅಂದ್ರೆ ಅವರೇಜ್, ಇಲ್ಲಿ ಬಿತ್ತು ಅವರೇಜ್ ಮಾಡ್ತಾರೆ, ಇಲ್ಲಿ ಬಿತ್ತು ಅವರೇಜ್ ಮಾಡ್ತಾರೆ, ಇಲ್ಲಿ ಬಿತ್ತು ಅವರೇಜ್ ಮಾಡ್ತಾರೆ. ಅದಾದ್ಮೇಲೆ ಇನ್ನೊಂದ್ಸಲ ಬಿದ್ದಾಗ ಅವ್ರಿಗೆ ಅವರೇಜ್ ಮಾಡೋದಕ್ಕೆ ಫಂಡ್ಸ್ ಇರಲ್ಲ. ಇದು ಒಂದು ಪ್ರಾಬ್ಲಮ್. ಇನ್ನೊಂದು ಪ್ರಾಬ್ಲಮ್ ಏನು ಅಂತ ಹೇಳಿದ್ರೆ, ಈ ಪಾಯಿಂಟ್ ಆಫ್ ಟೈಮ್ ಅಲ್ಲಿ ನೀವು MTF ಮಾಡಿ ಹಾಕಿ, ಸಾಲ ಮಾಡಿ ಹಾಕಿ ಅಂತ ಹೇಳ್ತಾರೆ. ಅವಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಈ ರಿಮೌಂಡ್ ಆಗಿ ಮತ್ತೆ ಇಲ್ಲಿ ಬಂದಾಗ ಇನ್ನ ಅವರಿಗೆ ಪೇನ್ ಜಾಸ್ತಿ ಆಗುತ್ತೆ. ಸೊ ಇದನ್ನ ನಾನು ಅವಾಯ್ಡ್ ಮಾಡಬೇಕು ಅಂದ್ರೆ ಟ್ರೆಂಡ್ ಅನಾಲಿಸಿಸ್ ಅನ್ನ ಮಾಡಬೇಕು. ಟ್ರೆಂಡಿನ ವಿರುದ್ಧವಾದ ಟ್ರೇಡ್ ಅನ್ನ ನಾನು ಯಾವತ್ತೂ ಮಾಡಬಾರ್ದು. ಈ ಬೇಸಿಕಲಿ ಟ್ರೆಂಡ್ ಕಾನ್ಸೆಪ್ಟ್ ಅಲ್ಲಿ ನಾನು ಏನ್ ಅರ್ಥ ಮಾಡ್ಕೊಬೇಕು ಅಂತ ಹೇಳಿದ್ರೆ, ನಾನು ಯಾವತ್ತು ಟ್ರೆಂಡ್ ಜೊತೆಗೆ ಟ್ರೇಡ್ ಮಾಡಬೇಕು, ಟ್ರೆಂಡಿನ ವಿರುದ್ಧವಾದ ಟ್ರೇಡ್ ಅನ್ನ ಮಾಡಬಾರ್ದು. ಟ್ರೆಂಡ್ ಡೌನ್ ಇದೆ ಅಂತ ಹೇಳಿದ್ರೆ ನಾನು ಯಾವತ್ತೂ ಅವರೇಜಿಂಗ್ ಅನ್ನ ಮಾಡಬಾರ್ದು. ಬಿದ್ದಿದೆ ಇನ್ವೆಸ್ಟ್ಮೆಂಟ್ ಮಾಡ್ತೀನಿ, ಬಿದ್ದಿದೆ ಇನ್ವೆಸ್ಟ್ಮೆಂಟ್ ಮಾಡ್ತೀನಿ ಅಲ್ಲ, ಟ್ರೆಂಡ್ ಚೇಂಜ್ ಆಗೋ ತನಕ ಕಾಯ್ಬೇಕು. ಹಾಗಾದ್ರೆ ನಾನು ಯಾವಾಗ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬೇಕು ಅನ್ನೋ ಪ್ರಶ್ನೆ ಎಲ್ಲರಿಗೂ ಬಂದೇ ಬರುತ್ತೆ. ಸೊ ಯಾವಾಗ ಹಾಗಾದ್ರೆ ಟ್ರೇಡ್ ಇನಿಷಿಯೇಟ್ ಮಾಡಬೇಕು ಅನ್ನೋ ಪಾಯಿಂಟ್ಗೆ ನಾನು ನಿಮಗೆ ಕ್ಲಿಯರ್ ಕಟ್ ಆಗಿ ಇವತ್ತಿನ ಈ ವಿಡಿಯೋದಲ್ಲಿ ಎಕ್ಸ್ಪ್ಲನೇಷನ್ ಕೊಡ್ತೀನಿ. ಸೊ ವಾಚ್ ದ ಫುಲ್ ವಿಡಿಯೋ. ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಸುಧಾತ ರಾವ್, ಚಾರ್ಟೆಡ್ ವೆಲ್ತ್ ಮ್ಯಾನೇಜರ್. ಕರ್ನಾಟಕದಲ್ಲಿ ಸ್ಟಾಕ್ ಮಾರ್ಕೆಟ್ ಎಜುಕೇಶನ್ ನ ರೆವಲ್ಯೂಷನ್ ಕ್ರಿಯೇಟ್ ಮಾಡಬೇಕು ಅನ್ನೋ ಉದ್ದೇಶದಿಂದ ಈ ಚಾನೆಲ್ ನ ಸ್ಟಾರ್ಟ್ ಮಾಡಿದ್ವಿ. ಫಸ್ಟ್ 3 ಫಂಡಮೆಂಟಲ್ ವಿಡಿಯೋಸ್ ಗೆ ನಿಮ್ ರೆಸ್ಪಾನ್ಸ್ ತುಂಬಾ ಅಮೇಸಿಂಗ್ ಆಗಿತ್ತು. ಐ ಆಮ್ ರಿಯಲಿ ಗ್ರೇಟ್ಫುಲ್ ಫಾರ್ ದಟ್. ಸೊ ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ಟೆಕ್ನಿಕಲ್ ಅನಾಲಿಸಿಸ್ ಅಂತ ಹೇಳಿದ್ರೆ ಏನು, ಟೆಕ್ನಿಕಲ್ ಅನಾಲಿಸಿಸ್ ನಾನ್ ಯಾವ ತರ ಯೂಸ್ ಮಾಡ್ತೀನಿ ಅನ್ನೋದ್ರ ಬಗ್ಗೆ ಹೇಳ್ಕೊಡ್ತೀನಿ. ಟೆಕ್ನಿಕಲ್ ಅನಾಲಿಸಿಸ್ ಅಂತ ಹೇಳಿದ ತಕ್ಷಣ ಮೆಜಾರಿಟಿ ಆಫ್ ದ ಪಾರ್ಟಿಸಿಪೆಂಟ್ಸ್ ಅದ್ರದ್ದು ವರ್ಡ್ ಟರ್ಮಿನಾಲಜೀಸ್ ಕೇಳೇ ಭಯ ಬಿದ್ಬಿಡ್ತಾರೆ. ಇವತ್ತು ಆ ಟರ್ಮಿನಾಲಜೀಸ್ ನ ಸಿಂಪಲ್ ವರ್ಡ್ಸ್ ಅಲ್ಲಿ ನಾನು ನಿಮಗೆ ಅರ್ಥ ಮಾಡಿಸ್ತೀನಿ. ಟೆಕ್ನಿಕಲ್ ಅನಾಲಿಸಿಸ್ ನಮಗೆ ಏನಕ್ಕೆ ಹೆಲ್ಪ್ ಮಾಡುತ್ತೆ ಅಂದ್ರೆ, ಮಾರ್ಕೆಟಿನ ಸ್ಟ್ರಕ್ಚರ್ ಅನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಇದು ನಮಗೆ ಹೆಲ್ಪ್ ಮಾಡುತ್ತೆ. ಇದರಿಂದ ನಾನು ಸ್ಟಾಕ್ ಅನ್ನ ಒಳ್ಳೆ ಪ್ರೈಸ್ ಅಲ್ಲಿ ಎಂಟ್ರಿ ಅಂಡ್ ಎಕ್ಸಿಟ್ ಅನ್ನ ಮಾಡಬಹುದು. ಯೂಶಲಿ ಸ್ಟಾಕ್ ಮೂವ್ಮೆಂಟ್ ಆಗ್ಬೇಕಾದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ, 3 ತರ ಮೂವ್ಮೆಂಟ್ ಆಗುತ್ತೆ. ನಾನ್ ಸ್ಟಾರ್ಟಿಂಗ್ ಮಾರ್ಕೆಟಿಗೆ ಬಂದಾಗ ಏನ್ ಅನ್ಕೊಂಡಿದ್ದೆ ಅಂದ್ರೆ, ಒಂದ ಮಾರ್ಕೆಟ್ ಮೇಲ್ಗಡೆ ಹೋಗುತ್ತೆ, ಇಲ್ಲ ಅಂದ್ರೆ ಮಾರ್ಕೆಟ್ ಕೆಳಗಡೆ ಬಿದ್ದೋಗುತ್ತೆ ಅಂತ ಅನ್ಕೊಂಡಿದ್ದೆ. ಬಟ್ ಆದ್ರೆ ಆಕ್ಚುಲಿ ಮಾರ್ಕೆಟ್ 3 ತರ ಮೂವ್ಮೆಂಟ್ ಆಗುತ್ತೆ. ಒಂದ ಮಾರ್ಕೆಟ್ ಮೇಲ್ಗಡೆ ಹೋಗುತ್ತೆ, ಇಲ್ಲ ಅಂದ್ರೆ ಕೆಳಗಡೆ ಬೀಳುತ್ತೆ, ಇಲ್ಲ ಅಂದ್ರೆ ಮಾರ್ಕೆಟ್ ಮೇಲೆ ಕೆಳಗೆ ಅದೇ ರೇಂಜ್ ಅಲ್ಲಿ ಮೂವ್ಮೆಂಟ್ ಆಗ್ತಾ ಇರುತ್ತೆ. ಸೊ ಇವಾಗ ಮಾರ್ಕೆಟ್ ಮೇಲ್ಗಡೆ ಹೋಗೋ ಪ್ರೊಸೆಸ್ ಅನ್ನ ನಾವೇನಂತ ಕರಿತೀವಿ ಅಂತ ಹೇಳಿದ್ರೆ, ಅಪ್ ಟ್ರೆಂಡ್ ಅಂತ ಕರಿತೀವಿ. ಯೂಶಲಿ ಮಾರ್ಕೆಟ್ ಮೇಲ್ಗಡೆ ಹೋಗ್ಬೇಕಾದ್ರೆ ಈ ತರ ಸ್ಟ್ರೈಟ್ ಲೈನ್ ಅಲ್ಲಿ ಮೇಲ್ಗಡೆ ಹೋಗುತ್ತಾ ಅಂತ ಕೇಳಿದ್ರೆ ಡೆಫಿನೆಟ್ಲಿ ಇಲ್ಲ. ಮಾರ್ಕೆಟ್ ಏನ್ ಮಾಡುತ್ತೆ ಅಂದ್ರೆ, ಈ ತರ ಮೇಲೆ ಕೆಳಗೆ ಫಾರ್ಮ್ ಮಾಡ್ಕೊಂಡು, ಸ್ಟ್ರಕ್ಚರ್ ನ ಫಾರ್ಮ್ ಮಾಡ್ಕೊಂಡು ಮಾರ್ಕೆಟ್ ಏನಾಗುತ್ತೆ ಅಂದ್ರೆ ಮೇಲ್ಗಡೆ ಹೋಗುತ್ತೆ. ಏನಕ್ಕೆ ಇದೇ ತರ ಮಾರ್ಕೆಟ್ ಮೂವ್ ಆಗುತ್ತೆ ಅಂತ ಹೇಳಿದ್ರೆ, ದಿಸ್ ಇಸ್ ಬಿಕಾಸ್ ಆಫ್ ದ ಸೈಕಾಲಜಿ ಆಫ್ ದ ಪಾರ್ಟಿಸಿಪೆಂಟ್ಸ್. ಇದನ್ನ ಒಂದು ಸಿಂಪಲ್ ಎಕ್ಸಾಂಪಲ್ ಮೂಲಕ ನಾವು ಅರ್ಥ ಮಾಡ್ಕೊಳ್ಳೋಣ. ಲೆಟ್ಸ್ ಸೇ ಯಾವುದೋ ಒಂದು ಸ್ಟಾಕ್ 100 ರೂಪೀಸ್ ಅಲ್ಲಿ ಟ್ರೇಡ್ ಆಗ್ತಾ ಇದೆ. ಎಲ್ಲರೂ ಆ ಸ್ಟಾಕ್ ಅನ್ನ ನೋಡ್ತಾ ಇದ್ದಾರೆ, ಆದ್ರೆ ಕೆಲವರು ಮಾತ್ರ ಆ ಸ್ಟಾಕ್ ಚೀಪ್ ಆಗಿ ಸಿಗ್ತಾ ಇದೆ ಅಂತ ಡಿಸಿಷನ್ ಅನ್ನ ತಗೊಂತ ಇದ್ದಾರೆ, ಅಂದ್ರೆ ಬೈಯಿಂಗ್ ಡಿಸಿಷನ್ ಅನ್ನ ಮಾಡಿದ್ದಾರೆ. 100 ರೂಪೀಸ್ ಅಲ್ಲಿ ಇರೋ ಸ್ಟಾಕ್, ಆ ಸ್ಟಾಕ್ ಏನಾಯ್ತು ಅಂತ ಹೇಳಿದ್ರೆ ಒಂದೇ ಸಲ 110 ತನಕ ಮೂವ್ಮೆಂಟ್ ಆಯ್ತು ಅಂತ ಅನ್ಕೊಳ್ಳೋಣ. ಇವಾಗ ಇನ್ವೆಸ್ಟ್ಮೆಂಟ್ ಮಾಡಿರೋರ್ ಪರಿಸ್ಥಿತಿ ಯಾವ ತರ ಇರುತ್ತೆ ಅಂದ್ರೆ, ನಾನೇ ಕಿಂಗು, ನಾನೇ ಗ್ರೇಟು, 10% ಲಾಭದಲ್ಲಿ ಕುತ್ಕೊಂಡಿದ್ದೀನಿ ಅನ್ನೋ ಮೈಂಡ್ ಸೆಟ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿರೋರು ಇರ್ತಾರೆ. ಇನ್ವೆಸ್ಟ್ಮೆಂಟ್ ಮಾಡಿಲ್ದೇ ಇರೋರ್ ಮೈಂಡ್ ಸೆಟ್ ಯಾವ ತರ ಇರುತ್ತೆ ಅಂದ್ರೆ, ಛೇ ಇನ್ವೆಸ್ಟ್ಮೆಂಟ್ ಮಾಡಿದಿದ್ರೆ ನನಗೆ 10% ರಿಟರ್ನ್ಸ್ ಬರ್ತಾ ಇತ್ತು, ಮಿಸ್ ಮಾಡ್ಬಿಟ್ಟೆ, ಸ್ವಲ್ಪ ಕೆಳಗಡೆ ಬೀಳ್ಲಿ, ನಾನು ಏನ್ ಮಾಡ್ತೀನಿ ಅಂತ ಹೇಳಿದ್ರೆ ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ತೀನಿ ಅಂತ ಕಾಯ್ತಾ ಇರ್ತಾರೆ. ಸೊ ಇಲ್ಲಿ ಏನಾಗುತ್ತೆ ಯೂಶಲಿ ಅಂದ್ರೆ, 2 ತರ ಪಾರ್ಟಿಸಿಪೆಂಟ್ಸ್. ಒಬ್ರು ನಾನು 10% ಲಾಭದಲ್ಲಿದ್ದೀನಿ ಅಂತ ಖುಷಿಯಾಗಿರ್ತಾರೆ, ಇನ್ನೊಬ್ರು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಬೆಟರ್ ರಿಟರ್ನ್ಸ್ ಬರ್ತಾ ಇತ್ತು ಅಂತ ವೇಟ್, ಅಂದ್ರೆ ಇದನ್ನ ಸ್ವಲ್ಪ ಕೆಳಗಡೆ ಬೀಳ್ಲಿ ಮತ್ತೆ ತಗೊಂಡೋಗಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ತೀನಿ ಅಂತ ಕಾಯ್ತಾ ಇರ್ತಾರೆ. ಸೊ ಇವಾಗ 100 ಅಲ್ಲಿ ಇರೋ ಸ್ಟಾಕ್ ಏನಾಗಿದೆ ಅಂದ್ರೆ 110 ತನಕ ಹೋಗಿದೆ. ಇನ್ವೆಸ್ಟ್ಮೆಂಟ್ ಮಾಡಿರೋರು ಲಾಭದಲ್ಲಿದ್ದಾರೆ. ಅವ್ರ ಲಾಭನ ಅವ್ರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಪ್ರಾಫಿಟ್ 10% ಪ್ರಾಫಿಟ್ ಇರೋರು ಕೆಲವರು ಏನ್ ಮಾಡ್ತಾರೆ ಅಂದ್ರೆ ಎಕ್ಸಿಟ್ ಆಗ್ತಾರೆ. ಆ ತರ ಎಕ್ಸಿಟ್ ಆಗ್ಬೇಕಾದ್ರೆ ಪ್ರೈಸ್ ಏನಾಗುತ್ತೆ ಅಂದ್ರೆ ಈ ತರ ಕೆಳಗಡೆ ಬೀಳುತ್ತೆ. 110 ಇಂದ ಪ್ರೈಸ್ ಏನಾಯ್ತು ಅಂದ್ರೆ 105 ತನಕ ಬಿತ್ತು. ಸೊ ಇವಾಗ ಬೀಳ್ಲಿ ಅಂತ ಕಾಯ್ತಾ ಇರೋರು ಮತ್ತೆ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ತಾರೆ. ಎಲ್ಲರೂ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ ಅಂದ್ರೆ ಎಲ್ಲರೂ ಇನ್ವೆಸ್ಟ್ಮೆಂಟ್ ಮಾಡಲ್ಲ, ಕೆಲವರು ಇನ್ನೂ ಕಾಯ್ತಾ ಇರ್ತಾರೆ. 105 ಇಂದ ಮತ್ತೆ 100 ಅಲ್ಲೇ ಬರ್ಬೋದೇನೋ ಅಂತ ಕಾಯ್ತಾ ಇರ್ತಾರೆ. ಆದ್ರೆ ಸ್ಟಾಕ್ ಇಲ್ಲಿಂದ ಏನಾಗುತ್ತೆ ಅಂದ್ರೆ ಒಂದೇ ಸಲ ಇವಾಗ 105 ಇಂದ 120 ತನಕ ಮೂವ್ ಆಯ್ತು ಅಂತ ಅನ್ಕೋಣ. 120 ತನಕ ಪ್ರೈಸ್ ರೀಚ್ ಆಯ್ತು. ಕೆಲವರು ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ, ಕೆಲವರು
ಈ ರ್ಯಾಲಿನ ಮಿಸ್ ಮಾಡ್ಕೊಂಡಿದ್ದಾರೆ. ಇವಾಗ ಮಿಸ್ ಮಾಡ್ಕೊಂಡ ತಕ್ಷಣ ಏನಾಗುತ್ತೆ ಅಂತ ಹೇಳಿದ್ರೆ, ಇವಾಗ ಆಲ್ರೆಡಿ ಟಾಪ್ ಅಲ್ಲಿ ಇದೆ, ಸ್ವಲ್ಪ ಕೆಳಗಡೆ ಬೀಳಿ ನಾವೇನ್ ಮಾಡೋಣ ಅಂತ ಹೇಳಿದ್ರೆ ಇನ್ವೆಸ್ಟ್ಮೆಂಟ್ ನ ಮಾಡೋಣ ಅಂತ ಕಾಯ್ತಾ ಇರ್ತಾರೆ. ಸೊ ಈ ತರ ಅಗೇನ್ ಮಾರ್ಕೆಟ್ ಸ್ವಲ್ಪ ಕೆಳಗಡೆ ಬೀಳುತ್ತೆ, ಯಾಕಂದ್ರೆ ಇಲ್ಲಿಂದ ಬೈ ಮಾಡಿರೋರೆಲ್ಲ ಲಾಭದಲ್ಲಿದ್ದಾರೆ, ಅವ್ರು ಲಾಭನ ಬುಕ್ ಮಾಡ್ತಾರೆ. ಲಾಭ ಬುಕ್ ಮಾಡೋದು ಅಂದ್ರೆ ಅರ್ಥ ಏನು, ಅವ್ರ ಪೊಸಿಷನ್ಸ್ ನ ಸ್ಕ್ವೇರ್ ಆಫ್ ಮಾಡ್ತಾರೆ, ಸೆಲ್ ಮಾಡ್ತಾರೆ. ಸೆಲ್ ಮಾಡಿದಾಗ ಪ್ರೈಸ್ ಏನಾಗುತ್ತೆ ಅಂದ್ರೆ ಕೆಳಗಡೆ ಬೀಳುತ್ತೆ. ಅಗೇನ್ ಮತ್ತೆ ಇಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ಬೇಕು ಅಂತ ಕಾಯ್ತಾ ಇರೋರು ಅಗೇನ್ ಇನ್ವೆಸ್ಟ್ಮೆಂಟ್ ನ ಮಾಡ್ತಾರೆ. ಇಲ್ಲಿಂದ ಪ್ರೈಸ್ ಏನಾಗುತ್ತೆ ಅಂದ್ರೆ ಅಗೇನ್ ಮೇಲ್ಗಡೆ ಹೋಗುತ್ತೆ. ಸೊ ಈ ತರ ಆಗೋ ಸ್ಟ್ರಕ್ಚರ್ ಗೆ ನಾವೇನಂತ ಕರಿತೀವಿ ಅಂದ್ರೆ ಅಪ್ ಟ್ರೆಂಡ್ ಅಂತ ಕರಿತೀವಿ. ಅಪ್ ಟ್ರೆಂಡ್ ಅಲ್ಲಿ ಯಾವ ತರ ಇರುತ್ತೆ ಸ್ಟ್ರಕ್ಚರ್ ಅಂದ್ರೆ ದಟ್ ಇಸ್ ಹೈಯರ್ ಹೈ ತರ ಇರುತ್ತೆ. ಹೈಯರ್ ಹೈ ಅಂದ್ರೆ ಅರ್ಥ ಏನು, ಮಾರ್ಕೆಟ್ ಫಸ್ಟ್ ಇಲ್ಲಿ ಏನ್ ಫಾರ್ಮ್ ಆಗಿದೆ ಅಂದ್ರೆ ಒಂದು ಲೋನ ಫಾರ್ಮ್ ಮಾಡಿದೆ, ಅದಾದ್ಮೇಲೆ ಸೀದಾ ಮೇಲ್ಗಡೆ ಹೋಗಿದೆ. ಇಲ್ಲಿ ಏನಾಗಿದೆ ಅಂದ್ರೆ ಒಂದು ಹೈನ ಫಾರ್ಮ್ ಆಗಿದೆ. ಅದಾದ್ಮೇಲೆ ಈ ಲೋಕ್ಕಿಂತ ಈ ಲೋ ಏನಿದೆ ಅಂದ್ರೆ ಮೇಲ್ಗಡೆ ಇದೆ, ಅದಕ್ಕೋಸ್ಕರ ಇದಕ್ಕೆ ಈ ಪಾಯಿಂಟ್ ನಾವೇನಂತ ಕರಿತೀವಿ ಅಂದ್ರೆ ಹೈಯರ್ ಲೋ ಅಂತ ಕರಿತೀವಿ. ಯಾಕೆ, ಈ ಲೋಕ್ಕಿಂತ ಈ ಲೋ ಮೇಲ್ಗಡೆ ಇರೋದ್ರಿಂದ ದಿಸ್ ಇಸ್ ದ ಹೈಯರ್ ಲೋ. ಈ ಹೈಕ್ಕಿಂತ ಈ ಹೈ ಏನಾಗಿದೆ ಅಂದ್ರೆ ಮೇಲ್ಗಡೆ ಇದೆ, ಅದಕ್ಕೋಸ್ಕರ ಈ ಪಾಯಿಂಟ್ ಗೆ ನಾವೇನಂತ ಕರಿತೀವಿ ಅಂದ್ರೆ ಹೈಯರ್ ಹೈ ಅಂತ ಕರಿತೀವಿ. ಅದಾದ್ಮೇಲೆ ಈ ಲೋಕ್ಕಿಂತ ಈ ಲೋ ಕೂಡ ಏನಾಗಿದೆ ಮಾರ್ಕೆಟ್ ಅಲ್ಲಿ ಅಂದ್ರೆ ಮೇಲ್ಗಡೆ ಇದೆ, ಅದಕ್ಕೋಸ್ಕರ ಈ ಲೋನ್ ಅನ್ನ ನಾವೇನಂತ ಕರಿತೀವಿ ಅಂದ್ರೆ ಹೈಯರ್ ಲೋ ಅಂತ ಕರಿತೀವಿ. ಯಾವಾಗ ಮಾರ್ಕೆಟ್ ಹೈಯರ್ ಹೈ ಹೈಯರ್ ಲೋ ಸ್ಟ್ರಕ್ಚರ್ ಅಲ್ಲಿ ಇದೆ, ಅವಾಗ ಮಾರ್ಕೆಟಿನ ಟ್ರೆಂಡ್ ಏನು ಅಂತ ಹೇಳಿದ್ರೆ ದಟ್ ಇಸ್ ಅಪ್ ಟ್ರೆಂಡ್ ಅಂತ ಕರಿತೀವಿ. ಸೊ ಯೂಶಲಿ ಈ ತರ ಆಗ್ಬೇಕಾದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ, ಇಲ್ಲಿ ಈ ತರ ಕೆಳಗಡೆ ಬಿದ್ದು ಮೇಲ್ಗಡೆ ಹೋಗ್ತಾ ಇದೆ ಅಂತ ಅನ್ಕೊಳ್ಳೋಣ. ಅವಾಗ ಕೆಳಗಡೆ ಬಿದ್ದಾಗ ಯೂಶಲಿ ಯಾರು ತಗೊಂತಾರೆ ಅಂದ್ರೆ ದೊಡ್ಡವರು FIIs DIIs ಇವರೆಲ್ಲ ಏನ್ ಮಾಡ್ತಾರೆ ಅಂದ್ರೆ ಇನ್ವೆಸ್ಟ್ಮೆಂಟ್ಸ್ ಅನ್ನ ಮಾಡ್ತಾರೆ. ಯಾಕೆಂದ್ರೆ ಮಾರ್ಕೆಟ್ ಕೆಳಗಡೆ ಬಿದ್ದು ಮೇಲ್ಗಡೆ ಹೋಗ್ತಾ ಇದೆ ಅಂದ್ರೆ, ಕೆಳಗಡೆ ಬಿದ್ದಿದೆ ಅಂತ ಹೇಳಿದ್ರೆ ಯೂಶಲಿ ಯಾವಾಗ ಕೆಳಗಡೆ ಬೀಳುತ್ತೆ ಮಾರ್ಕೆಟ್, ಏನೋ ಒಂದು ಭಯ ಇರ್ಬೇಕು. ವಾರ್ ಫಿಯರ್ ಇರ್ಬೇಕು, ಇಲ್ಲ ಅಂದ್ರೆ ತಾರಿಫ್ ಫಿಯರ್ ಇರ್ಬೇಕು, ಇಲ್ಲ ಅಂದ್ರೆ ಏನೋ ಒಂದು ರೆಗ್ಯುಲೇಟರಿ ರಿಸ್ಕ್ ಇರ್ಬೇಕು. ಅಟ್ಲೀಸ್ಟ್ ಯಾವ್ದೋ ಒಂದು ರೀಸನ್ಗೆ ಭಯ ಇರ್ಬೇಕಾದ್ರೆ ಮಾತ್ರ ಮಾರ್ಕೆಟ್ ಏನಾಗುತ್ತೆ ಅಂದ್ರೆ ತುಂಬಾ ಕೆಳಗಡೆ ಬೀಳುತ್ತೆ. ಆದ್ರೆ ಆ ಭಯದಲ್ಲಿ ಅಪಾರ್ಚುನಿಟಿ ಹುಡ್ಕೋರು ಯಾರು ಅಂತ ಹೇಳಿದ್ರೆ ದಟ್ ಇಸ್ ಬಿಗ್ ಪೀಪಲ್. ಇವಾಗ ನಾವಿಲ್ಲಿ ಬಿಗ್ ಪೀಪಲ್ ತರ ಥಿಂಕ್ ಮಾಡ್ಬೇಕು. ಬಟ್ ದಟ್ ಡಸಂಟ್ ಮೀನ್ ನಾವು ಬ್ಲೈಂಡ್ ಆಗಿ ಹೋಗಿ ಬಿದ್ದಿದೆ ಅಂತಷ್ಟು ತಗೊಂಡ್ಬಿಡಿ ಅಂತ ಕೆಲವರು ಹೇಳ್ತಾರೆ. ದಟ್ ಈಸ್ ಆಲ್ಸೋ ವೆರಿ ರಾಂಗ್ ವೇ. ಅದ್ರ ಬಗ್ಗೆನೂ ನಾನು ನಿಮಗೆ ಇದೇ ವಿಡಿಯೋದಲ್ಲಿ ಅರ್ಥ ಮಾಡಿಸ್ತೀನಿ. ಇವಾಗ ಏನಾಗಿದೆ ಅಂದ್ರೆ ಕೆಳಗಡೆ ಬಿದ್ದಾಗ ಲೆಟ್ಸ್ ಸೇ ಇಲ್ಲೆಲ್ಲ ದೊಡ್ಡವರೆಲ್ಲ ಇನ್ವೆಸ್ಟ್ಮೆಂಟ್ ನ ಮಾಡಿದ್ದಾರೆ, ಇಲ್ಲಿ ಸಣ್ಣ ಇನ್ವೆಸ್ಟರ್ಸ್ ಎಲ್ಲ ಏನ್ ಮಾಡ್ತಾ ಇದಾರೆ ಅಂದ್ರೆ ಇನ್ನು ಭಯದಲ್ಲೇ ಕಾಯ್ತಾ ಇದ್ದಾರೆ. ಇವಾಗ 100 ಅಲ್ಲಿ ಇರೋ ಸ್ಟಾಕ್ ಒಂದೇ ಸಲ ಲೆಟ್ಸ್ ಸೇ 140 ರೂಪೀಸ್ ತನಕ ಹೋಗಿದೆ ಅಂತ ಅನ್ಕೊಳ್ಳೋಣ. ಇವಾಗ ರಿಟೈಲರ್ ಅದನ್ನ ನೋಡ್ತಾ ಇದ್ದಾನೆ, ತಗೊಂಡಿಲ್ಲ. ಅವ್ರ ಮೈಂಡ್ ಸೆಟ್ ಹೆಂಗಿರುತ್ತೆ ಅಂದ್ರೆ 40% ನನಗೆ ಏನಾಯ್ತು ಅಂತ ಹೇಳಿದ್ರೆ ನನಗೆ ಲಾಸ್ ಆಯ್ತು. ನಾನು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ 40% ಲಾಭದಲ್ಲಿ ಇರ್ತಾ ಇದ್ದೆ. ನನ್ನ ಫ್ರೆಂಡ್ ಒಬ್ಬ ಇನ್ವೆಸ್ಟ್ಮೆಂಟ್ ಮಾಡಿದ್ದಾನೆ 40% ಲಾಭದಲ್ಲಿದ್ದಾನೆ. ನಾನು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ನನಗೂ ಇರ್ತಾ ಇತ್ತು. ಇವಾಗ ನಾನು ನನ್ನ ಫ್ರೆಂಡ್ ಗಿಂತ ಜಾಸ್ತಿ ದುಡಿಬೇಕು. ಇವಾಗ ಇನ್ನೊಂದ್ಸಲ ಏನಾಗ್ಲಿ ಅಂತ ಹೇಳಿದ್ರೆ ಕೆಳಗಡೆ ಬಂದ್ಬಿಡ್ಲಿ ಮಾರ್ಕೆಟ್, ಅವಾಗ ನಾನೇನ್ ಮಾಡ್ತೀನಿ ಅಂತ ಹೇಳಿದ್ರೆ ಇರೋ ದುಡ್ಡನ್ನ ಎಲ್ಲ ತಂದು ನಾನು ಏನ್ ಮಾಡ್ತೀನಿ ಅಂದ್ರೆ ಮಾರ್ಕೆಟಿಗೆ ಹಾಕ್ತೀನಿ. 100 ರೂಪೀಸಿಗೆ ಬಿದ್ದಾಗ ಇರೋ ದುಡ್ಡನ್ನ ತಂದಾಕಿ ಅಂದ್ರೆ ತಂದು ಹಾಕಲ್ಲ ನಮ್ ಜನ. ಇಲ್ಲಿ ಮೇಲ್ಗಡೆ ಹೋದ್ಮೇಲೆ ಇರೋ ದುಡ್ಡನ್ನ ತಂದು ಹಾಕೋದಕ್ಕೆ ರೆಡಿ ಇರ್ತಾರೆ. 140 ಇಂದ ಸ್ಟಾಕ್ ಏನಾಯ್ತು ಅಂದ್ರೆ ಲೆಟ್ಸ್ ಸೇ ಇವಾಗ 135 ತನಕ ಬಿತ್ತು ಅಂತ ಅನ್ಕೊಳ್ಳೋಣ. 135 ತನಕ ಬಿದ್ದ ತಕ್ಷಣ ಇವಾಗ ಒಂದೊಂದೇ ನಿಧಾನಕ್ಕೆ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಇನ್ವೆಸ್ಟ್ಮೆಂಟ್ ಅನ್ನ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಲೆಟ್ಸ್ ಸೇ 135 ಇಂದ 160 ರೂಪೀಸ್ ತನಕ ಹೋಯ್ತು ಅಂತ ಅನ್ಕೊಳ್ಳೋಣ. ಇವಾಗ ಫ್ರೆಂಡ್ 60% ಲಾಭದಲ್ಲಿದ್ದಾನೆ. ಆದ್ರೆ ಇವಾಗ 135 ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿರೋರು ಲಾಭ ಎಷ್ಟು ಅಂದ್ರೆ ಜಸ್ಟ್ 15-20% ಲಾಭದಲ್ಲಿದ್ದಾರೆ. ಇವಾಗ ನಾನು 60% ಲಾಭ ಮಾಡಿದೆ ಅಂತ ಹೇಳ್ತಾನೆ. ಅವಾಗ ಇವನಿಗೆ ಇನ್ನ ಈಗೋ ಕ್ಲಾಶ್ ಆಗುತ್ತೆ. ಈಗೋ ಕ್ಲಾಶ್ ಆದ ತಕ್ಷಣ ಏನ್ ಮಾಡ್ತಾನೆ ಅಂತ ಹೇಳಿದ್ರೆ ಈ 160 ರೂಪೀಸ್ ಅಲ್ಲಿ ಇರೋದನ್ನೆಲ್ಲ ತಂದು ಅವನೇನ್ ಮಾಡ್ತಾನೆ ಅಂದ್ರೆ ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ತಾನೆ. ಅವನ ಎಕ್ಸ್ಪೆಕ್ಟೇಷನ್ ಏನು ಅಂದ್ರೆ 160 ಇಂದ ಸ್ಟಾಕ್ ಡೈರೆಕ್ಟ್ ಆಗಿ 320, ಅದಾದ್ಮೇಲೆ 600ಗೆ ಹೋಗುತ್ತೆ. ಇಲ್ಲಿಂದ ನಾನು ಸಖತ್ತಾಗಿ ದುಡ್ಡು ಮಾಡ್ತೀನಿ, ಅವನ್ಕಿಂತ ಜಾಸ್ತಿ ದುಡ್ಡು ಮಾಡ್ತೀನಿ ಅನ್ನೋ ಎಕ್ಸ್ಪೆಕ್ಟೇಷನ್ ಅಲ್ಲಿ ಅವನ್ ಏನ್ ಮಾಡ್ತಾನೆ ಅಂದ್ರೆ ಟಾಪ್ ಅಲ್ಲಿ ಹೋಗಿ ಇನ್ನ ಜಾಸ್ತಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡೋದಕ್ಕೆ ಹೋಗ್ತಾನೆ. ಯಾಕೆ, ಇಲ್ಲಿ ಟಾಪ್ ಅಲ್ಲಿ ಇದೆ ಅಂದ್ರೆ ಯೂಶಲಿ ಏನಿರುತ್ತೆ ನ್ಯೂಸ್ ಯಾವಾಗ್ಲೂ ಏನಾಗುತ್ತೆ ಅಂದ್ರೆ ಲೇಟ್ ಆಗಿ ಬರೋದು. ನ್ಯೂಸ್ ಟಾಪ್ ಅಲ್ಲಿ ಇರ್ಬೇಕಾದ್ರೆ ನ್ಯೂಸ್ ಎಲ್ಲ ಪಾಸಿಟಿವ್ ಆಗೇ ಇರುತ್ತೆ. ಮಾರ್ಕೆಟ್ ಬಾಟಮ್ ಅಲ್ಲಿ ಇರ್ಬೇಕಾದ್ರೆ ನ್ಯೂಸ್ ನೆಗೆಟಿವ್ ಆಗೇ ಇರುತ್ತೆ. ಮಾರ್ಕೆಟ್ ಟಾಪ್ ಅಲ್ಲಿ ಇರ್ಬೇಕಾದ್ರೆ ನ್ಯೂಸ್ ಯಾವಾಗ್ಲೂ ಪಾಸಿಟಿವ್ ಆಗೇ ಇರುತ್ತೆ. ಆದ್ರೆ ದುಡ್ಡು ಮಾಡೋದು ಯಾವಾಗ ಅಂದ್ರೆ ಇವಾಗ ಫಿಯರ್ ಜಾಸ್ತಿ ಯಾವಾಗಿರುತ್ತೋ ಅವಾಗ್ಲೇ ನಮಗೆ ದುಡ್ಡು ಮಾಡೋ ಆಪರ್ಚುನಿಟಿ ಜಾಸ್ತಿ ಇರುತ್ತೆ. ಇವಾಗ 160 ರೂಪೀಸ್ ಅಲ್ಲಿ ಇದೆ. ಮಾರ್ಕೆಟಿನ ಸ್ಟ್ರಕ್ಚರ್ ಏನಿದೆ ಅಂದ್ರೆ ಇನ್ನ ಅಪ್ ಟ್ರೆಂಡ್ ಅಲ್ಲೇ ಇದೆ. ಯಾಕೆ, ಹೈಯರ್ ಹೈ ಹೈಯರ್ ಲೋ, ಹೈಯರ್ ಹೈ ಹೈಯರ್ ಲೋ, ಈ ತರ ಇನ್ವೆಸ್ಟ್ಮೆಂಟ್ಸ್ ಆಗ್ತಾ ಇದೆ. ಸೊ ಈ ತರ ಇರಬೇಕಾದ್ರೆ ಟ್ರೆಂಡ್ ಏನು ಅಂದ್ರೆ ದಟ್ ಇಸ್ ಅಪ್ ಟ್ರೆಂಡ್. ಸೊ ಇವಾಗ ಇಲ್ಲಿ ಮೇಲ್ಗಡೆ ಹೋಗ್ತಾ ಇರೋದು ನೋಡಿ ಸೊ ಡೈಲಿ ಮೇಲ್ಗಡೆ ಹೋಗ್ತಾ ಇದೆ ಮೇಲ್ಗಡೆ ಅಂತ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ನಮ್ಮ ರಿಟೈಲರ್ಸ್ ಎಲ್ಲ ಇನ್ವೆಸ್ಟರ್ಸ್ ಎಲ್ಲಿ ಬರ್ತಾರೆ ಅಂದ್ರೆ ಇಲ್ಲಿ ಮೇಲ್ಗಡೆ ಇನ್ವೆಸ್ಟ್ಮೆಂಟ್ ನ ಮಾಡ್ತಾರೆ. ಇದಾದ್ಮೇಲೆ ಏನಾಗುತ್ತೆ ಅಂತ ಅರ್ಥ ಮಾಡ್ಕೊಳ್ಳೋಣ. ದಟ್ ಇಸ್ ಓಕೆ. ಎಲ್ಲಿ ತನಕ ಮಾರ್ಕೆಟ್
ಹೈಯರ್ ಹೈ ಲೋ ಇರುತ್ತೋ ಅಲ್ಲಿ ತನಕ ಮಾರ್ಕೆಟಿನ ಟ್ರೆಂಡ್ ಏನು ಅಂತ ಹೇಳಿದ್ರೆ ದಟ್ ಈಸ್ ಅಪ್ ಟ್ರೆಂಡ್. ನಾವ್ ಯಾವತ್ತು ಟ್ರೆಂಡಿನ ಜೊತೆಗೆ ಟ್ರೇಡ್ ಮಾಡಬೇಕು, ಟ್ರೆಂಡಿನ ವಿರುದ್ಧವಾದ ಟ್ರೇಡ್ ಅನ್ನ ನಾನು ಯಾವತ್ತೂ ಮಾಡಬಾರ್ದು. ಯಾಕೆ ಅಂತ ಹೇಳಿದ್ರೆ ಟ್ರೆಂಡ್ ನ ಕ್ರಿಯೇಟ್ ಮಾಡೋದಕ್ಕೆ ರಿಟೈಲರ್ಸ್ ಹತ್ರ ಸಾಧ್ಯ ಇದೆಯಾ ಅಂತ ಕೇಳಿದ್ರೆ ಸಾಧ್ಯ ಇಲ್ಲ. ಟ್ರೆಂಡ್ ನ ಕ್ರಿಯೇಟ್ ಮಾಡೋ ಕೆಪಾಸಿಟಿ ಯಾರ ಹತ್ರ ಇರೋದು ಅಂತ ಹೇಳಿದ್ರೆ ದಟ್ ಇಸ್ ವಿತ್ ದ ಬಿಗ್ ಪೀಪಲ್. ಸೊ ಇಲ್ಲಿ ಬಿಗ್ ಪೀಪಲ್ ಮೇಲ್ಗಡೆ ಒಂದು ಸ್ಟಾಕ್ ಅನ್ನ ಮೇಲ್ಗಡೆ ತಗೊಂಡೋಗ್ಬೇಕು ಅಂತ ಹೇಳಿದ್ರೆ ಕೆಲವು ಫುಟ್ ಪ್ರಿಂಟ್ಸ್ ನ ಬಿಟ್ಟಿರ್ತಾರೆ. ಆ ಫುಟ್ ಪ್ರಿಂಟ್ಸ್ ನ ನೋಡಿ ನಾನು ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಟ್ರೇಡ್ ಅನ್ನ ಇನಿಷಿಯೇಟ್ ಮಾಡಬೇಕು. ಅದ್ರಲ್ಲಿ ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಏನು ಅಂದ್ರೆ ಟ್ರೆಂಡ್ ಬುಲ್ಲಿಶ್ ಇದೆ, ಮಾರ್ಕೆಟಿನ ಟ್ರೆಂಡ್ ಹೈಯರ್ ಹೈ ಇದೆ ಅಂತ ಹೇಳಿದ್ರೆ ಅರ್ಥ ಏನು? ಸೊ ದೊಡ್ಡವರೆಲ್ಲ ಬೈ ಮಾಡ್ತಾ ಇದ್ದಾರೆ, ಅವ್ರ ಜೊತೆಗೆ ನಾನು ಬೇಗ ಸೇರ್ಕೊಂಡ್ರೆ ನಾನು ದುಡ್ಡು ಮಾಡಬಹುದು. ಅವ್ರು ಎಕ್ಸಿಟ್ ಆಗೋ ಟೈಮಿಗೆ ಹೋಗಿ ನಾನು ಎಂಟ್ರಿ ಆದ್ರೆ ನಾನು ದುಡ್ಡು ಮಾಡೋದಕ್ಕಾಗತ್ತಾ ಅಂತ ಹೇಳಿದ್ರೆ ಡೆಫಿನೆಟ್ಲಿ ದುಡ್ಡು ಮಾಡೋದಕ್ಕಾಗಲ್ಲ. ಆ ಬೇಗ ಯಾವ ತರ ನಾನು ಸೇರ್ಕೊಬಹುದು ಅವ್ರ ಜೊತೆ ಅಂತ ಅರ್ಥ ಮಾಡ್ಕೊಬೇಕಂದ್ರೆ ಈ ವಿಡಿಯೋ ಫುಲ್ ತನಕ ನೋಡಿ. ಸೊ ಇದಾದ್ಮೇಲೆ ಸ್ಟೋರಿ ಇವಾಗ ಎಲ್ಲಿ ತನಕ ಹೋಗಿದೆ ಅಂತ ಹೇಳಿದ್ರೆ ರಿಟೈಲರ್ಸ್ ಎಲ್ಲ ಬೈ ಮಾಡಿ 140, 160, 170 ತನಕ ಹೋಯ್ತು, 180 ತನಕ ಹೋಯ್ತು. ಇಲ್ಲಿ ಹೋಗ್ತಾ ಇದೆ ಅಂತ ಯಾರು ಹತ್ತಾರೆ ಬಸ್ ಅನ್ನ ಅಂತ ಹೇಳಿದ್ರೆ ರಿಟೈಲರ್ಸ್ ಹತ್ತಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅವ್ರ ಎಕ್ಸ್ಪೆಕ್ಟೇಷನ್ ಏನು? 160 ಇಂದ ಸ್ಟಾಕ್ ಡೈರೆಕ್ಟ್ 320 ಹೋಗುತ್ತೆ ಅನ್ನೋ ಎಕ್ಸ್ಪೆಕ್ಟೇಷನ್ ಅಲ್ಲಿ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ತಾರೆ. ಆದ್ರೆ ಅದಾದ್ಮೇಲೆ ಇಲ್ಲಿಂದ ಮಾರ್ಕೆಟ್ ಲೆಟ್ಸ್ 100 ರೂಪೀಸ್ ಅಲ್ಲಿ ಬೈ ಮಾಡಿ ಇಲ್ಲಿ ತನಕ ಇಟ್ಕೊಂಡಿರ್ತಾರಲ್ಲ ದೊಡ್ಡ ಇನ್ವೆಸ್ಟರ್ಸ್, ಅವ್ರೇನ್ ಮಾಡ್ತಾರೆ ಅಂತ ಹೇಳಿದ್ರೆ ನಿಧಾನಕ್ಕೆ ಎಕ್ಸಿಟ್ ಆಗೋದಕ್ಕೆ ಸ್ಟಾರ್ಟ್ ಆಗ್ತಾರೆ. 160 ಇಂದ ಸ್ಟಾಕ್ ಏನಾಗುತ್ತೆ ಅಂದ್ರೆ 140 ತನಕ ಬಂತು ಅಂತ ಅನ್ಕೊಳ್ಳೋಣ. 140 ರೂಪೀಸ್ ತನಕ ಬಂದ ತಕ್ಷಣ ಇವಾಗ ಯೂಟ್ಯೂಬ್ ಅಲ್ಲೆಲ್ಲ ವಿಡಿಯೋಸ್ ನೋಡ್ತಾರೆ ಜನ, ಏನಂತ ಸ್ಟಾಕ್ ಬಿದ್ದಿದೆ. ಯಾಕಂದ್ರೆ ಸ್ಟಾಕ್ ಆಲ್ರೆಡಿ ಟಾಪ್ ಅಲ್ಲಿ ಇರುತ್ತೆ. ನ್ಯೂಸ್ ಎಲ್ಲ ಹೆಂಗಿರುತ್ತೆ? ನ್ಯೂಸ್ ಎಲ್ಲ ಫುಲ್ ಪಾಸಿಟಿವ್ ಆಗೇ ಇರುತ್ತೆ. ಸೊ ಇದರಿಂದ ಇನ್ನೊಂದು ಏನ್ ಅರ್ಥ ಮಾಡ್ಕೊಬಹುದು ನಾವು ಅಂತ ಹೇಳಿದ್ರೆ 160 ಇಂದ 140 ತನಕ ಬಿತ್ತು. ಜನ ಏನ್ ಮಾಡ್ತಾರೆ ಅಂದ್ರೆ ಯೂಟ್ಯೂಬ್ ವಿಡಿಯೋ ನೋಡ್ತಾರೆ. ಯೂಟ್ಯೂಬ್ ವಿಡಿಯೋ ನೋಡಿ ಏನ್ ಅರ್ಥ ಮಾಡ್ಕೊಂತಾರೆ ಅಂದ್ರೆ ಸ್ಟಾಕು ಬಿದ್ದಿದೆ ಅಂದ್ರೆ ಒಂದು ಅಸೆಟ್. ಇದನ್ನ ನಾನು ಏನ್ ಮಾಡ್ಬೇಕು ಅಂದ್ರೆ ಇನ್ನ ಅವರೇಜ್ ಮಾಡ್ಬೇಕು, ನಾನು ಇನ್ನ ಸ್ವಲ್ಪ ಸ್ಟಾಕ್ ಅನ್ನ ನಾನು ಏನ್ ಮಾಡ್ಬೇಕು ಅಂದ್ರೆ ಆಡ್ ಮಾಡ್ಬೇಕು ಅಂತ ಏನ್ ಮಾಡ್ತಾರೆ ಅಂದ್ರೆ ಅರ್ಥ ಮಾಡ್ಕೊಂತಾರೆ. ಇದಾದ್ಮೇಲೆ ಇಲ್ಲಿಂದ ಸ್ಟಾಕ್ ಏನಾಗುತ್ತೆ ಅಂದ್ರೆ ಸ್ವಲ್ಪ ಮೇಲ್ಗಡೆ ಹೋಗುತ್ತೆ. ಆದ್ರೆ ಅಪ್ ಟ್ರೆಂಡ್ ಅಲ್ಲಿ ಏನಾಗ್ತಾ ಇತ್ತು ಸ್ಟಾಕ್ ಅಂತ ಹೇಳಿದ್ರೆ ಪ್ರೀವಿಯಸ್ ಹೈನ ಮಾರ್ಕೆಟ್ ಏನ್ ಮಾಡ್ತಾ ಇತ್ತು ಅಂದ್ರೆ ಈಸಿಯಾಗಿ ಬ್ರೇಕ್ ಮಾಡ್ಕೊಂಡು ಮಾರ್ಕೆಟ್ ಮೇಲ್ಗಡೆ ಹೋಗ್ತಾ ಇತ್ತು. ಆದ್ರೆ ಈ ಸಲ ಏನಾಗುತ್ತೆ ಅಂದ್ರೆ ಸ್ವಲ್ಪ ಮಾರ್ಕೆಟ್ ಮೇಲ್ಗಡೆ ಹೋಗುತ್ತೆ. ಆದ್ರೆ ಪ್ರೀವಿಯಸ್ ಹೈನ ಮಾರ್ಕೆಟ್ ಹತ್ರ ಬ್ರೇಕ್ ಮಾಡೋದಕ್ಕೆ ಸಾಧ್ಯ ಆಗಲ್ಲ. ಅಂದ್ರೆ ಅರ್ಥ ಏನು? ಹೈಯರ್ ಹೈ ಆಗಿದೆ ಅಂತ ಅರ್ಥನಾ? ಆಗಿಲ್ಲ. ಹೈಯರ್ ಹೈ ಆಗಿದೆ ಅಂತ ಹೇಳಿದ್ರೆ ಮಾರ್ಕೆಟ್ ಈ ಹೈಕ್ಕಿಂತ ಮೇಲ್ಗಡೆ ಹೋಗ್ತಾ ಇತ್ತು. ಆದ್ರೆ ಈ ಸ್ಟ್ರಕ್ಚರ್ ಅಲ್ಲಿ ಹೈಯರ್ ಹೈ ಆಗಿರಲ್ಲ. ಹೈಯರ್ ಹೈ ಆಗದೇನೆ ಮಾರ್ಕೆಟ್ ಏನ್ ಮಾಡುತ್ತೆ ಅಂತ ಹೇಳಿದ್ರೆ ಈ ಲೋನ ಮಾರ್ಕೆಟ್ ಬ್ರೇಕ್ ಮಾಡುತ್ತೆ, ಕೆಳಗಡೆಗೆ ಬ್ರೇಕ್ ಮಾಡುತ್ತೆ. ಸೊ ಇದರಿಂದ ನನಗೆ ಏನ್ ಅರ್ಥ ಆಗ್ತಿದೆ ಅಂದ್ರೆ ಈ ತರ ಕೆಳಗಡೆಗೆ ಬ್ರೇಕ್ ಮಾಡ್ತಾ ಇದೆ. ಸೊ ಇವಾಗ ಏನಾಯ್ತು ಮಾರ್ಕೆಟ್ ಅಲ್ಲಿ ಅಂದ್ರೆ ಇವಾಗ ಇಲ್ಲೊಂದು ಹೈ ಇದೆ ಮಾರ್ಕೆಟ್ಗೆ, ಅದಾದ್ಮೇಲೆ ಕೆಳಗಡೆಗೆ ಬಂತು, ಒಂದು ಲೋನ ಫಾರ್ಮ್ ಮಾಡ್ತು, ಮೇಲ್ಗಡೆ ಹೋಯ್ತು. ಈ ಹೈಕ್ಕಿಂತ ಈ ಹೈ ಏನಿದೆ ಅಂದ್ರೆ ಕೆಳಗಡೆ ಇದೆ. ಸೊ ಇದರಿಂದ ಈ ಹೈ ಏನು ಅಂದ್ರೆ ದಿಸ್ ಇಸ್ ದ ಲೋವರ್ ಹೈ ಅಂತ ಕರೀಬಹುದು. ಯಾಕೆ? ಈ ಹೈಕ್ಕಿಂತ ಈ ಹೈ ಏನಿದೆ ಕಡಿಮೆಗಿದೆ. ಸೊ ಅದಕ್ಕೋಸ್ಕರ ಇದು ಲೋವರ್ ಹೈ. ಈ ಲೋಕ್ಕಿಂತ ಈ ಲೋ ಏನಿದೆ ಕಡಿಮೆ ಇದೆ. ದಿಸ್ ಇಸ್ ದ ಲೋವರ್ ಲೋ ಸ್ಟ್ರಕ್ಚರ್. ಲೋವರ್ ಲೋ ಅಂತ ಹೇಳಿದ್ರೆ ಯಾವ ಟ್ರೆಂಡ್ ಅಲ್ಲಿ ಇದೆ? ಡೌನ್ ಟ್ರೆಂಡ್ ಅಲ್ಲಿ ಇದೆ. ಬಟ್ ಆದ್ರೆ ಇವಾಗ ಮತ್ತೆ ಇನ್ನೊಂದು ವಿಡಿಯೋ ನೋಡ್ತಾರೆ, ಸ್ಟಾಕ್ ಮಾರ್ಕೆಟ್ ಜಾಸ್ತಿ ಬಿದ್ದಿದೆ. ಸೊ ಜಾಸ್ತಿ ಬಿದ್ದಿದೆ ಅಂತ ಹೇಳಿದ್ರೆ ಜಾಸ್ತಿ ಇನ್ವೆಸ್ಟ್ಮೆಂಟ್ ಮಾಡೋ ಅಪಾರ್ಚುನಿಟಿ ಅಲ್ಲಿ ಇಲ್ಲೋಗಿ ನಾನು ಏನ್ ಮಾಡ್ಬೇಕು ಅಂದ್ರೆ ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ಬೇಕು ಅಂತ ಮತ್ತೆ ವಿಡಿಯೋಸ್ ಅನ್ನ ನೋಡ್ತಾರೆ. ಬಟ್ ಆದ್ರೆ ಈ ಪಾಯಿಂಟ್ ಆಫ್ ಟೈಮ್ ಅಲ್ಲಿ ಸ್ಟಾಕಿನ ಟ್ರೆಂಡ್ ಏನಿದೆ ಅಂತ ಹೇಳಿದ್ರೆ ಡೌನ್ ಇದೆ. ಆದ್ರೆ ಮತ್ತೆ ಹೋಗಿ ರಿಟೈಲರ್ ಬೈ ಮಾಡ್ತಾರೆ. ರಿಟೈಲರ್ ಬೈ ಮಾಡಿದ ತಕ್ಷಣ ಸ್ಟಾಕ್ ಏನಾಗುತ್ತೆ ಅಂದ್ರೆ ಮೇಲ್ಗಡೆ ಹೋಗುತ್ತೆ. ಬಟ್ ಇಲ್ಲಿ ನಾನು ಬೈ ಮಾಡ್ತಾ ಇರೋದು ಕರೆಕ್ಟಾ ಅಂತ ಕೇಳಿದ್ರೆ ಡೆಫಿನೆಟ್ಲಿ ಅಲ್ಲ. ನಾನು ಯಾವತ್ತು ಟ್ರೆಂಡ್ ಜೊತೆಗೆ ಟ್ರೇಡ್ ಮಾಡಬೇಕು. ಟ್ರೆಂಡಿನ ವಿರುದ್ಧವಾದ ಟ್ರೇಡ್ ಅನ್ನ ನಾನು ಮಾಡಬಾರ್ದು. 140 ಇಂದ ಲೆಟ್ಸ್ ಸೇ 120 ಬಂತು. ಸೊ ಇವಾಗ 20 ರೂಪಾಯಿ ಬಿದ್ದಿದೆ ಸ್ಟಾಕು, ನಾನು ಏನ್ ಮಾಡ್ತೀನಿ ಅಂದ್ರೆ ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ತೀನಿ ಅಂತ ಜನ ಹೋಗಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ತಾರೆ. ಮೆಜಾರಿಟಿ ಆಫ್ ದ ಪಾರ್ಟಿಸಿಪೆಂಟ್ಸ್ ಇದೇ ಮಿಸ್ಟೇಕ್ ಮಾಡೋದು. ಬಟ್ ಪ್ರಾಬ್ಲಮ್ ಏನು ಅಂದ್ರೆ ಇಲ್ಲಿ ಟ್ರೆಂಡಿನ ವಿರುದ್ಧವಾಗಿ ಹೋಗ್ತಾ ಇರ್ತಾರೆ. ಟ್ರೆಂಡ್ ಅದಾದ್ಮೇಲೆ 120ನೇ ಲೋ ಅಂತ ಗೊತ್ತಿರಲ್ಲ. 120 ಇಂದ ಸ್ಟಾಕ್ ಏನಾಯ್ತು ಅಂತ ಹೇಳಿದ್ರೆ 90 ರೂಪೀಸಿಗೆ ಬರುತ್ತೆ. 90 ರೂಪೀಸಿಗೆ ಬಂದ ತಕ್ಷಣ 90 ರೂಪೀಸಿಗೆ ಬಿದ್ದ ತಕ್ಷಣ ಸ್ಟಾಕ್ ಏನ್ ಮಾಡ್ತಾರೆ ಜನ ಅಂತ ಹೇಳಿದ್ರೆ ನಿಮಗೆ ರೆಕಮೆಂಡೇಶನ್ಸ್ ಯಾವ ತರ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದ್ರೆ ನೀವ್ ಇವಾಗ ಆಸ್ತಿ ಮಾರಿ ಹಾಕ್ಬೋದು ಅಂತ ಬರುತ್ತೆ. ಬಟ್ ಪ್ರಾಬ್ಲಮ್ ಏನು ಅಂತ ಹೇಳಿದ್ರೆ ಇವಾಗಿನ ಟ್ರೆಂಡ್ ಏನಿದೆ ಅಂದ್ರೆ ಸ್ಟಿಲ್ ಡೌನ್ ಇದೆ. ಟ್ರೆಂಡ್ ಡೌನ್ ಇರ್ಬೇಕಾದ್ರೆ ಟ್ರೆಂಡಿನ ವಿರುದ್ಧವಾಗಿ ನಾನೇನಾದ್ರೂ ಟ್ರೇಡ್ ಮಾಡಿದ್ರೆ ನನಗೆ ಏನಾಗುತ್ತೆ ಅಂದ್ರೆ ಲಾಸೇ ಆಗೋದು. ಟ್ರೆಂಡಿನ ವಿರುದ್ಧವಾಗಿ ಹೋದ್ರೆ ನಂಗೆ ಲಾಭ ಬರೋದಕ್ಕೆ ಸಾಧ್ಯ ಇದೆಯಾ ಅಂದ್ರೆ ಡೆಫಿನೆಟ್ಲಿ ಲಾಭ ಬರೋದಕ್ಕೆ ಸಾಧ್ಯ ಇಲ್ಲ. ಎಸ್ ಬ್ಯಾಂಕ್ ಒಂದ್ ಕಾಲದಲ್ಲಿ ನಿಫ್ಟಿ ಹೇಳ್ತಾರೆ ನಿಫ್ಟಿ 50 ಸ್ಟಾಕ್ಸ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ, ಬೇರೆದ್ರಲ್ಲಿ ಯಾವುದು ಬೇಡ. ಎಸ್ ಬ್ಯಾಂಕ್ ಒಂದ್ ಕಾಲದಲ್ಲಿ ನಿಫ್ಟಿ 50 ಸ್ಟಾಕ್
₹440 ಇರೋ ಸ್ಟಾಕ್ ಇವತ್ತು ₹20 ಬಂದಿದೆ. ಟ್ರೆಂಡಿನ ವಿರುದ್ಧವಾಗಿ ಹೋಗಿ ಸುಮ್ನೆ ನಾನು ಅವರೇಜ್ ಮಾಡ್ತಾ ಇರ್ತೀನಿ ಅಂತ ಮಾಡ್ತಾನೆ ಇದ್ರೆ ಯಾವತ್ತೂ ವರ್ಕೌಟ್ ಆಗಲ್ಲ. ಏಷ್ಯನ್ ಪೇಂಟ್ಸ್ ಲಾಸ್ಟ್ 5 ಇಯರ್ಸ್ ರಿಟರ್ನ್ಸ್ ಕೊಟ್ಟಿಲ್ಲ. ಯಾಕೆ ರಿಟರ್ನ್ಸ್ ಕೊಟ್ಟಿಲ್ಲ ಅದನ್ನು ನಾವೇನ್ ಮಾಡೋಣ ಅಂತ ಹೇಳಿದ್ರೆ ಇವತ್ತಿನ ಈ ವಿಡಿಯೋದಲ್ಲಿ ಅರ್ಥ ಮಾಡ್ಕೊಳ್ಳೋಣ. ಸೊ ಲೋವರ್ ಲೋ ಆಯ್ತು, ₹90 ಬಂತು. ಮತ್ತೆ ನಮ್ ಜನ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಇವಾಗ ಆಸ್ತಿ ಮಾರಿ ಹಾಕೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ನಿಧಾನಕ್ಕೆ ಆಸ್ತಿ ಮಾರಕ್ ಸ್ಟಾರ್ಟ್ ಮಾಡ್ತಾರೆ. ₹90 ಇಂದ ಸ್ವಲ್ಪ ಮೇಲ್ಗಡೆ ಹೋಗೋದಕ್ಕೆ ಸ್ಟಾರ್ಟ್ ಆದ ತಕ್ಷಣ ಆಸ್ತಿ ಮಾರಿ ಹಾಕೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅದಾದ್ಮೇಲೆ ಇವಾಗ ಮಾರ್ಕೆಟ್ ಏನಾಗುತ್ತೆ ಅಂದ್ರೆ ಇನ್ನೊಂದು ರೌಂಡ್ ಈ ತರ ಒಂದೇ ಸಲ ಈ ತರ ಕೆಳಗಡೆ ಬಂದ್ಬಿಡುತ್ತೆ. ಸೊ ₹90 ಅಲ್ಲಿರೋ ಸ್ಟಾಕ್ ₹45 ಬಂದಿದೆ. ಸೊ ಇವಾಗ ಅವ್ರಿಗೆ ಏನಾಗುತ್ತೆ ಅಂದ್ರೆ ಕಲಿಬೇಕಾಗಿತ್ತು ನನ್ನ ಮಾರ್ಕೆಟ್ ಬಗ್ಗೆ ಅಂತ ಅರ್ಥ ಆಗ ಸ್ಟಾರ್ಟ್ ಆಗುತ್ತೆ. ಸುಮ್ನೆ ಯಾರ್ದೋ ರೆಕಮೆಂಡೇಶನ್ಸ್ ಅಲ್ಲಿ ನಾನು ಏನ್ ಮಾಡಬಾರ್ದು ಅಂದ್ರೆ ಟ್ರೇಡ್ ಮಾಡಬಾರ್ದು, ನಾನು ಕರೆಕ್ಟ್ ಆಗಿ ಮಾರ್ಕೆಟ್ ನ ಕಲ್ತ್ಕೊಂಡು ನಾನು ಟ್ರೇಡ್ ಮಾಡ್ಬೇಕು ಅನ್ನೋ ಕಾನ್ಸೆಪ್ಟ್ ಅವ್ರಿಗೆ ಗೊತ್ತಾಗುತ್ತೆ. ಇದಾದ್ಮೇಲೆ ಇವಾಗ ಆಸ್ತಿ ಮಾರಾಕದಕ್ಕೆ ದುಡ್ಡಿದ್ಯಾ ಅಂದ್ರೆ ದುಡ್ಡಿಲ್ಲ, ಬಟ್ ಆದ್ರೂ ಈ ಪಾಯಿಂಟ್ ಆಫ್ ಟೈಮ್ ಅಲ್ಲಿ ಸಾಲ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸಾಲ ಮಾಡಿ MTF ಅಲ್ಲಿ ಸ್ಟಾಕ್ ಅನ್ನ ತಗೊಳೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. MTF ಅಲ್ಲಿ ಸ್ಟಾಕ್ ಅನ್ನ ತಗೊಂಡು ಅದರಿಂದ ಮತ್ತೆ ಅವರೇಜ್ ಮಾಡ್ಕೊಂಡು ಮೇಲ್ಗಡೆ ಹೋಗುತ್ತೆ. ಅದಾದ್ಮೇಲೆ MTF ಅಂದ್ರೆ ಅರ್ಥ ಏನು ಅಂದ್ರೆ ಸಾಲ ಮಾಡಿ ದುಡ್ಡು ಹಾಕ್ಬೇಡಿ ಸ್ಟಾಕ್ ಮಾರ್ಕೆಟ್ಗೆ. ನಿಮ್ಮ ಹತ್ರ ಏನಿದೆ ರಿಸ್ಕ್ ತಗೊಳ್ಳೋ ಕೆಪಾಸಿಟಿ ಆ ದುಡ್ಡನ್ನ ಮಾತ್ರ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿ. ಇದಾದ್ಮೇಲೆ ಒಂದೇ ಸಲ ಫೈನಲ್ ಆಗಿ ಈ ತರ ಕೆಳಗಡೆ ಬಿದ್ದಾಗ ಈ ಪಾಯಿಂಟ್ ಆಫ್ ಟೈಮ್ ಅಲ್ಲಿ ನಮ್ ಜನ ಹೇಳೋದೇನು ಅಂತ ಹೇಳಿದ್ರೆ ಸ್ಟಾಕ್ ಮಾರ್ಕೆಟ್ ಇಸ್ ಅ ಸ್ಕ್ಯಾಮ್, ಸ್ಟಾಕ್ ಮಾರ್ಕೆಟ್ ಅಲ್ಲಿ ದುಡ್ಡು ಬರಲ್ಲ ಅಂತ ಹೇಳ್ತಾರೆ. ಬಟ್ ಪ್ರಾಬ್ಲಮ್ ಏನು ಅಂದ್ರೆ ಇಲ್ಲಿಂದ ಟ್ರೆಂಡ್ ಏನಾಗಿದೆ ಅಂತ ನೋಡಿದ್ರೆ ಟ್ರೆಂಡ್ ಚೇಂಜ್ ಆಗಿದೆ. ಇಲ್ಲಿ ನೋಡಿ ಹೈ ಇದೆ, ಇಲ್ಲೊಂದು ಲೋ ಇದೆ, ಲೋವರ್ ಹೈ ಲೋವರ್ ಲೋ. ಅದಾದ್ಮೇಲೆ ಇಲ್ಲಿ ಮತ್ತೆ ಲೋವರ್ ಹೈ ಇದೆ, ಮತ್ತೆ ಲೋವರ್ ಲೋ ಇದೆ, ಲೋವರ್ ಹೈ ಇದೆ, ಲೋವರ್ ಲೋ ಇದೆ. ಸೊ ಈ ತರ ಲೋವರ್ ಹೈ ಲೋವರ್ ಲೋ ಇದೆ ಒಂದ್ ಸ್ಟಾಕ್ ಅಲ್ಲಿ ಅಂತ ಹೇಳಿದ್ರೆ ಅರ್ಥ ಏನು, ಸ್ಟಾಕಿನ ಟ್ರೆಂಡ್ ಚೇಂಜ್ ಆಗಿದೆ ಅಂತ ಅರ್ಥ. ಸ್ಟಾಕಿನ ಟ್ರೆಂಡ್ ಚೇಂಜ್ ಆಗಿ ಡೌನ್ ಟ್ರೆಂಡ್ ಅಲ್ಲಿ ಇರೋ ಸ್ಟಾಕಿಗೆ ನಾನು ಹೋಗಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ನಂಗೆ ರಿಟರ್ನ್ಸ್ ಬರುತ್ತಾ ಅಂದ್ರೆ ರಿಟರ್ನ್ಸ್ ಬರಲ್ಲ. ಇದರಿಂದ ನಮ್ ಜನ ಏನ್ ಮಾಡ್ತಾ ಇದಾರೆ ಅಂದ್ರೆ ಸುಮ್ನೆ ಡೌನ್ ಟ್ರೆಂಡ್ ಅಲ್ಲಿ ಇರೋ ಸ್ಟಾಕ್ ಅನ್ನ ಯಾವತ್ತೂ ಅವರೇಜ್ ಮಾಡಬಾರ್ದು. ಸೊ ಡೌನ್ ಟ್ರೆಂಡ್ ಅನ್ನ ಒಂದು ಪ್ರಾಕ್ಟಿಕಲ್ ಎಕ್ಸಾಂಪಲ್ ಮೂಲಕ ನಾವೇನ್ ಮಾಡೋಣ ಅಂದ್ರೆ ಅರ್ಥ ಮಾಡ್ಕೊಳ್ಳೋಣ. ಇಲ್ಲಿಂದ ಸ್ಟಾಕ್ ಒಂದೇ ಸಲ ಈ ತರ ಮೇಲ್ಗಡೆ ಹೋಯ್ತು ಅಂದ್ರೆ ₹600 ಇರೋ ಸ್ಟಾಕ್ ₹700 ತನಕ ಏನಾಯ್ತು ಅಂದ್ರೆ ಮೂವ್ಮೆಂಟ್ ಕೊಡ್ತು. ಈ ಮೂವ್ಮೆಂಟ್ ಅಲ್ಲಿ ಮೆಜಾರಿಟಿ ಆಫ್ ದ ಪಾರ್ಟಿಸಿಪೆಂಟ್ಸ್ ಹತ್ತಿರೋದು ಯಾರು ಅಂದ್ರೆ 20% ಒಂದೇ ಸಲ ಹೋಗ್ತಾ ಇದೆ ಅಂತ ಬಸ್ ಹತ್ತದಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ರಿಟೇಲರ್ಸ್. ಅದಾದ್ಮೇಲೆ ಮಾರ್ಕೆಟ್ ಏನಾಯ್ತು ಅಂದ್ರೆ ಇಲ್ಲಿಂದ ಇಲ್ಲಿ ತನಕ ಕೆಳಗಡೆಗೆ ಬಿದ್ದೋಯ್ತು. ಸೊ ಇಲ್ಲಿಂದ ಇಲ್ಲಿ ತನಕ ಕೆಳಗಡೆ ಬಿದ್ದ ತಕ್ಷಣ ಬರೋ ನ್ಯೂಸ್ ಏನು, ಟಾಟಾ ಮೋಟರ್ಸ್ ತುಂಬಾ ಒಳ್ಳೆ ಕಂಪನಿ, ಇವಾಗ ಬಿದ್ದಿದೆ ಅಂದ್ರೆ ಅಪಾರ್ಚುನಿಟಿ ತಗೊಳ್ಳಿ ಅಂತ ನಿಮಗೆ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ರಾಂಗ್ ರೆಕಮೆಂಡೇಶನ್ಸ್ ಅನ್ನ ಕೊಡ್ತಾರೆ. ಇದರಿಂದ ಏನಾಗುತ್ತೆ ಅಂದ್ರೆ ಮಾರ್ಕೆಟ್ ಓಕೆ ಒಂದ್ ರೌಂಡ್ ಆಫ್ ಈ ತರ ಬೈಯಿಂಗ್ ಬಂತು, ಬಟ್ ಅದಾದ್ಮೇಲೆ ಏನಾಯ್ತು ಪ್ರಾಬ್ಲಮ್, ಮತ್ತೆ ಇಲ್ಲಿ ಆ ಪ್ರೀವಿಯಸ್ ಲೋನ ಬ್ರೇಕ್ ಮಾಡಿದೆ ಮಾರ್ಕೆಟ್. ಈ ಪ್ರೀವಿಯಸ್ ಲೋನ ಮಾರ್ಕೆಟ್ ಏನ್ ಮಾಡಿದೆ ಅಂದ್ರೆ ಬ್ರೇಕ್ ಮಾಡಿದೆ. ಈ ಲೋ ಬ್ರೇಕ್ ಆದ ತಕ್ಷಣ ಮಾರ್ಕೆಟಿನ ಟ್ರೆಂಡ್ ಏನಾಗಿದೆ ಅಂತ ಹೇಳಿದ್ರೆ ಚೇಂಜ್ ಆಗಿದೆ. ಇವಾಗ ಮಾರ್ಕೆಟ್ ಅಲ್ಲಿ ಇಲ್ಲಿ ಏನಿದೆ ಅಂದ್ರೆ ದಿಸ್ ಇಸ್ ಎ ಹೈ. ಅದಾದ್ಮೇಲೆ ಇಲ್ಲಿ ಕೆಳಗಡೆ ಬಂದ್ಮೇಲೆ ಇಲ್ಲಿ ಏನಿದೆ ಅಂದ್ರೆ ಇದು ಲೋ. ಅದಾದ್ಮೇಲೆ ಮೇಲ್ಗಡೆ ಹೋಯ್ತು. ಈ ಪ್ರೀವಿಯಸ್ ಹೈನ ಕ್ರಾಸ್ ಮಾಡೋದಕ್ಕೆ ಆಯ್ತಾ ಮಾರ್ಕೆಟ್ ಹತ್ತ ಅಂದ್ರೆ ಕ್ರಾಸ್ ಮಾಡೋದಕ್ಕೆ ಆಗಿಲ್ಲ. ಅದಾದ್ಮೇಲೆ ಮಾರ್ಕೆಟ್ ಏನಾಯ್ತು ಅಂದ್ರೆ ಇಲ್ಲೇ ₹608 ಅಲ್ಲೇ ಗೊತ್ತಾಗಿದೆ ಸ್ಟಾಕಿನ ಟ್ರೆಂಡ್ ಚೇಂಜ್ ಆಗಿದೆ ಅಂತ. ಇದಾದ್ಮೇಲೆ ಮಾರ್ಕೆಟ್ ಏನಾಯ್ತು ಅಂದ್ರೆ ಮತ್ತೆ ಒಂದು ರೀಬೌಂಡ್ ಆಯ್ತು. ರೀಬೌಂಡ್ ಆಗ್ಬೇಕಾದ್ರೆ ಏನಕ್ಕೆ ರೀಬೌಂಡ್ ಆಗಿರುತ್ತೆ ಯೂಶಲಿ ಅಂತ ಹೇಳಿದ್ರೆ ರಿಟೈಲರ್ಸ್ ಎಲ್ಲ ಅವ್ರ ಸ್ಟಾಕ್ ಅನ್ನ ಇನ್ನ ಕಡಿಮೆ ಸಿಗ್ತಾ ಇದೆ ಅಂತ ಅವರೇಜ್ ಮಾಡ್ಕೊಂಡಿರ್ತಾರೆ. ಅದಾದ್ಮೇಲೆ ಮತ್ತೆ ಇನ್ನ ಕೆಳಗಡೆ ಬಿದ್ದೋಯ್ತು, ಮತ್ತೆ ಜನ ಅವರೇಜ್ ಮಾಡ್ಕೊಂತಾರೆ. ಇಲ್ಲೆಲ್ಲ ಬೈ ಮಾಡ್ತಾ ಇದಾರಲ್ಲ, ಇವರೆಲ್ಲ ಮಾಡ್ತಿರೋದು ಕರೆಕ್ಟಾ ಅಂತ ಕೇಳಿದ್ರೆ ಡೆಫಿನೆಟ್ಲಿ ಕರೆಕ್ಟ್ ಇಲ್ಲ. ಯಾಕೆ ಅಂದ್ರೆ ಇವರೆಲ್ಲ ಟ್ರೆಂಡಿನ ವಿರುದ್ಧವಾದ ಟ್ರೇಡ್ ಅನ್ನ ಮಾಡ್ತಾ ಇದಾರೆ. ನಾವ್ ಯಾವತ್ತು ಟ್ರೆಂಡಿನ ವಿರುದ್ಧವಾದ ಟ್ರೇಡ್ ಅನ್ನ ಮಾಡಬಾರ್ದು. ಇವಾಗ ನೋಡಿ ಟಾಟಾ ಮೋಟರ್ಸ್ ₹700 ಅಲ್ಲಿರೋ ಕಂಪನಿ ಏನಾಗಿದೆ ಅಂತ ಹೇಳಿದ್ರೆ ₹300 ತನಕ ಬಂದಿದೆ. ಇವಾಗ ಸ್ಟಾಕ್ ಮಾರ್ಕೆಟಿನ ರಿಯಾಲಿಟಿನ ಹೇಳಬೇಕು ಅನ್ನೋ ಉದ್ದೇಶದಿಂದಾನೇ ನಾನಿಲ್ಲಿರೋದು. ಸ್ಟಾಕ್ ಮಾರ್ಕೆಟ್ ಅಲ್ಲಿ ಸುಮ್ನೆ ಡ್ರೀಮ್ಸ್ ನ ಸೆಲ್ ಮಾಡೋದಕ್ಕೆ ನಾನು ಈ ಚಾನೆಲ್ ನ ಸ್ಟಾರ್ಟ್ ಮಾಡಿಲ್ಲ. ಟ್ರೆಂಡಿನ ವಿರುದ್ಧವಾದ ಟ್ರೇಡ್ ಅನ್ನ ಮಾಡಿದ್ರೆ ನನಗೆ ಏನಾಗುತ್ತೆ ಅಂದ್ರೆ ಲಾಸ್ ಆಗುತ್ತೆ. ಬಟ್ ಇವಾಗ ಇದನ್ನ ನೀವು ಕೇಳಿದಾಗ ಯೂಶಲಿ ಬರೋ ಕಮೆಂಟ್ಸ್ ಏನು ಅಂದ್ರೆ ಟಾಟಾ ಮೋಟರ್ಸ್ ತುಂಬಾ ಒಳ್ಳೆ ಕಂಪನಿ, ಬಿದ್ದಿದೆ ಅಂದ್ರೆ ಅವರೇಜ್ ಮಾಡಿ. ಓಕೆ ಫೈನ್, ಬಿದ್ದಿದೆ ಅಂದ್ರೆ ಅವರೇಜ್, ಇಲ್ಲಿ ಬಿತ್ತು ಅವರೇಜ್ ಮಾಡ್ತಾರೆ, ಇಲ್ಲಿ ಬಿತ್ತು ಅವರೇಜ್ ಮಾಡ್ತಾರೆ, ಇಲ್ಲಿ ಬಿತ್ತು ಅವರೇಜ್ ಮಾಡ್ತಾರೆ. ಅದಾದ್ಮೇಲೆ ಇನ್ನೊಂದ್ಸಲ ಬಿದ್ದಾಗ ಅವ್ರ ಅವರೇಜ್ ಮಾಡೋದಕ್ಕೆ ಫಂಡ್ಸ್ ಇರಲ್ಲ. ಇದು ಒಂದು ಪ್ರಾಬ್ಲಮ್. ಇನ್ನೊಂದು ಪ್ರಾಬ್ಲಮ್ ಏನು ಅಂತ ಹೇಳಿದ್ರೆ ಈ ಪಾಯಿಂಟ್ ಆಫ್ ಟೈಮ್ ಅಲ್ಲಿ ನೀವು MTF ಮಾಡಿ ಹಾಕಿ, ಸಾಲ ಮಾಡಿ ಹಾಕಿ ಅಂತ ಹೇಳ್ತಾರೆ. ಅವಾಗ ಏನಾಗುತ್ತೆ ಅಂತ ಹೇಳಿದ್ರೆ ಈ ರಿಬೌಂಡ್ ಆಗಿ ಮತ್ತೆ ಇಲ್ಲಿ ಬಂದಾಗ ಇನ್ನ ಅವರಿಗೆ ಪೇನ್ ಜಾಸ್ತಿ ಆಗುತ್ತೆ. ಸೊ ಇದನ್ನ ನಾನು ಅವಾಯ್ಡ್ ಮಾಡ್ಬೇಕು ಅಂದ್ರೆ ಟ್ರೆಂಡ್ ಅನಾಲಿಸಿಸ್ ಅನ್ನ ಮಾಡ್ಬೇಕು. ಟ್ರೆಂಡಿನ ವಿರುದ್ಧವಾದ ಟ್ರೇಡ್ ಅನ್ನ ನಾನು ಯಾವತ್ತೂ ಮಾಡಬಾರ್ದು. ಸೊ ಯಾವಾಗ ಹಾಗಾದ್ರೆ ಟ್ರೇಡ್ ಇನಿಷಿಯೇಟ್ ಮಾಡಬೇಕು ಅನ್ನೋ ಪಾಯಿಂಟ್ಗೆ ನಾನು ನಿಮ್ಗೆ ಕ್ಲಿಯರ್ ಕಟ್ ಆಗಿ ಇವತ್ತಿನ ಈ ವಿಡಿಯೋದಲ್ಲಿ ಎಕ್ಸ್ಪ್ಲನೇಷನ್ ಕೊಡ್ತೀನಿ. ಸೊ ವಾಚ್ ದ ಫುಲ್ ವಿಡಿಯೋ. ಸೊ ಇವಾಗ ಅಪ್ ಟ್ರೆಂಡ್ ಅರ್ಥ ಮಾಡ್ಕೊಂಡಿದ್ದೀರಾ, ಡೌನ್ ಟ್ರೆಂಡ್ ಅರ್ಥ ಮಾಡ್ಕೊಂಡಿದ್ದೀರಾ. ನೆಕ್ಸ್ಟ್ ನಾವ್ ಅರ್ಥ ಮಾಡ್ಕೊಬೇಕಾಗಿರೋದು ಏನು ಅಂದ್ರೆ ದಟ್ ಇಸ್ ಸೈಡ್ ವೇಸ್ ಟ್ರೆಂಡ್. ಸೈಡ್ ವೇಸ್ ಟ್ರೆಂಡ್ ಯಾವ ತರ ಇರುತ್ತೆ ಅಂತ ಹೇಳಿದ್ರೆ ಮಾರ್ಕೆಟ್
ಇವಾಗ ಮೇಲೂ ಹೋಗ್ತಾ ಇರುತ್ತೆ, ಕೆಳಗಡೆನೂ ಹೋಗ್ತಾ ಇರುತ್ತೆ. ಎರಡೂ ಡೈರೆಕ್ಷನ್ ಅಲ್ಲೂ ಮಾರ್ಕೆಟ್ ಮೂವ್ಮೆಂಟ್ ಆಗೋ ಫೇಸ್ಗೆ ನಾವೇನಂತ ಕರಿತೀವಿ ಅಂತ ಹೇಳಿದ್ರೆ ಸೈಡ್ ವೇಸ್ ಟ್ರೆಂಡ್ ಅಂತ ಕರಿತೀವಿ. ಇದ್ರಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಮಾರ್ಕೆಟ್ ಮೇಲೆ ಕೆಳಗೆ ಮೂವ್ಮೆಂಟ್ ಆಗುತ್ತೆ. ಇಲ್ಲಿ ಯಾವುದೇ ತರದ ಡೈರೆಕ್ಷನ್ ಇರಲ್ಲ, ಟ್ರೆಂಡ್ ಲೆಸ್ ಮಾರ್ಕೆಟ್ ಅಂತ ಕರಿತೀವಿ. ಲೆಟ್ಸ್ ಸೇ ಇದು ಯಾವ ತರ ಆಗುತ್ತೆ ಅಂತ ಅರ್ಥ ಮಾಡ್ಕೊಳ್ಳೋಣ. ಲೆಟ್ಸ್ ಸೇ 80 rupees ಅಲ್ಲಿ ಒಂದು ಸ್ಟಾಕ್ ಇದೆ. 80 rupees ಬಂದಾಗ ಜನ ಏನ್ ಮಾಡ್ತಾ ಇದಾರೆ ಅಂದ್ರೆ ಚೀಪ್ ಆಗಿ ಸಿಗ್ತಾ ಇದೆ ಅಂತ ಬೈ ಮಾಡ್ತಾ ಇದಾರೆ. ಸೀದಾ ಸ್ಟಾಕ್ ಏನಾಗ್ತಾ ಇದೆ ಅಂದ್ರೆ ಮೇಲ್ಗಡೆ ಹೋಗ್ತಾ ಇದೆ. 100 rupees ತನಕ ಹೋಯ್ತು. 100 rupees ಹೋದ ತಕ್ಷಣ ನಮ್ ಜನ ಏನ್ ಮಾಡ್ತಾ ಇದಾರೆ ಅಂದ್ರೆ ಕಾಸ್ಟ್ಲಿ ಅಂತ ಅನಿಸ್ತಾ ಇದೆ ನಮ್ ಜನಗಳಿಗೆ, ಅದಕ್ಕೋಸ್ಕರ ಜನ ಸೆಲ್ ಮಾಡ್ತಾ ಇದ್ದಾರೆ ಅಂತ ಅನ್ಕೋಣ. 80 rupees ಬಂದಾಗ ಬೈ ಮಾಡ್ತಾ ಇದ್ದಾರೆ, 100 rupees ಬಂದಾಗ ಸೆಲ್ ಮಾಡ್ತಾ ಇದ್ದಾರೆ. ಅಂದ್ರೆ ಮಾರ್ಕೆಟ್ ಮೇಲೆ ಕೆಳಗೆ ಮೂವ್ಮೆಂಟ್ ಆಗ್ತಾ ಇದೆ. ಇಲ್ಲಿ ಯಾವುದೇ ತರದ ಟ್ರೆಂಡ್ ಇದೆಯಾ, ಹೈಯರ್ ಇದೆಯಾ ಅಂದ್ರೆ ಇಲ್ಲ, ಲೋವರ್ ಲೋ ಇದೆಯಾ ಅಂದ್ರೆ ಅದೂ ಇಲ್ಲ. ಸೊ ಈ ತರ ಮಾರ್ಕೆಟ್ ಗೆ ನಾವೇನಂತ ಕರಿತೀವಿ ಅಂದ್ರೆ ಸೈಡ್ ವೇಸ್ ಮಾರ್ಕೆಟ್ ಅಂತ ಕರಿತೀವಿ. ಸೊ ಯೂಶಲಿ ಈ ತರ ಇರ್ಬೇಕಾದ್ರೆ ಮಾರ್ಕೆಟ್ ಅಪ್ ಟ್ರೆಂಡ್ ಅಲ್ಲಿ ಇದ್ರೆ ನಾವೇನ್ ಮಾಡ್ಬೇಕು, ಬೈ ಮಾಡ್ಬೇಕು ಅಂತ ಗೊತ್ತಾಯ್ತು. ಮಾರ್ಕೆಟ್ ಡೌನ್ ಟ್ರೆಂಡ್ ಅಲ್ಲಿ ಇದ್ರೆ ಸೆಲ್ ಮಾಡ್ಬೇಕು ಅಂತ ಗೊತ್ತಾಯ್ತು. ಮಾರ್ಕೆಟ್ ಇವಾಗ ಸೈಡ್ ವೇಸ್ ಅಲ್ಲಿ ಇದ್ರೆ ಏನ್ ಮಾಡ್ಬೇಕು ಅನ್ನೋ ಪ್ರಶ್ನೆ ಎಲ್ಲರಿಗೂ ಬಂದೇ ಬರುತ್ತೆ. ಸೊ ಯೂಶಲಿ ಈ ತರ ಪ್ರಶ್ನೆ ಬಂದಾಗ ಜನ ಏನ್ ಹೇಳ್ತಾರೆ ಅಂದ್ರೆ 80 ರೂಪಾಯಿ ಬಂದಾಗ ಬೈ ಮಾಡ್ಬೇಕು, 100 rupees ಹೋದ ತಕ್ಷಣ ಸೆಲ್ ಮಾಡ್ಬೇಕು ಅಂತ ಹೇಳ್ತಾರೆ. ಆದ್ರೆ ಇಸ್ ಇಟ್ ದಟ್ ಸಿಂಪಲ್? ಅಷ್ಟು ಸಿಂಪಲ್ ಆಗಿ ಮಾರ್ಕೆಟ್ ವರ್ಕ್ ಆಗತ್ತಾ ಅಂದ್ರೆ ಡೆಫಿನೆಟ್ಲಿ ವರ್ಕ್ ಆಗಲ್ಲ. ಯಾಕೆಂದ್ರೆ ಸೊ ಯೂಶಲಿ ಜನ ಏನ್ ಹೇಳ್ತಾರೆ ಅಂದ್ರೆ 80 ರೂಪಾಯಿ ಬಂದ ತಕ್ಷಣ ಬೈ ಮಾಡ್ಬೇಕು, 100 rupees ಹೋದ ತಕ್ಷಣ ಸೆಲ್ ಮಾಡ್ಬೇಕು ಅಂತ ಹೇಳ್ತಾರೆ. ಬಟ್ ಇದ್ರಲ್ಲಿ ಏನಾಗುತ್ತೆ ಪ್ರಾಬ್ಲಮ್ ಅಂದ್ರೆ ಮಾರ್ಕೆಟ್ ಇಸ್ ನಾಟ್ ದಟ್ ಸಿಂಪಲ್. ಮಾರ್ಕೆಟ್ ಮೇಲೆ ಕೆಳಗೆ ಮೂವ್ಮೆಂಟ್ ಆಗ್ತಾ ಇದೆ ಅಂತ ಹೇಳಿದ್ರೆ ಇದಕ್ಕೊಂದು ಸಿಂಪಲ್ ಎಕ್ಸಾಂಪಲ್ ಕೊಡ್ಬೇಕು ಅಂತ ಹೇಳಿದ್ರೆ, ಮಾರ್ಕೆಟ್ ಮೇಲ್ಗಡೆ ಹೋಗ್ತಾ ಇದೆ ಅಂತ ಹೇಳಿದ್ರೆ ಬೈಯರ್ ಗೆಲ್ತಾ ಇದಾರೆ ಅಂತ ಅಂದ್ರೆ ದೊಡ್ಡೋರು ಬೈಯರ್ಸ್ ಜೊತೆ ಇದ್ದಾರೆ ಅಂತ. ಮಾರ್ಕೆಟ್ ಕೆಳಗಡೆ ಬೀಳ್ತಾ ಇದೆ ಅಂತ ಹೇಳಿದ್ರೆ ದೊಡ್ಡೋರು ಸೆಲ್ಲರ್ಸ್ ಜೊತೆಗಿದ್ದಾರೆ ಅಂತ. ನಾನು ಟೆಕ್ನಿಕಲ್ ಅನಾಲಿಸಿಸ್ ಅನ್ನ ಏನಕ್ಕೆ ಯೂಸ್ ಮಾಡ್ತೀನಿ, ದೊಡ್ಡೋರು ಏನ್ ಮಾಡ್ತಾ ಇದ್ದಾರೆ ಅಂತ ಬೇಗ ಅರ್ಥ ಮಾಡ್ಕೊಳ್ಳೋದಕ್ಕೆ ಇದನ್ನ ಯೂಸ್ ಮಾಡ್ತಾ ಇದ್ದೀನಿ. ಸೈಡ್ ವೇಸ್ ಮಾರ್ಕೆಟ್ ಅಲ್ಲಿ ಏನಾಗ್ತಾ ಇದೆ ಅಂತ ಹೇಳಿದ್ರೆ ದೊಡ್ಡೋರು ಹೊಡೆದಾಡ್ತಾ ಇದ್ದಾರೆ ಅಂತ ಅರ್ಥ. ದೊಡ್ಡೋರೇ ಹೊಡೆದಾಡ್ತಾ ಇರ್ಬೇಕಾದ್ರೆ ನಾನೇನ್ ಮಾಡ್ಬೇಕು ಅಂದ್ರೆ ಸುಮ್ನೆ ಕುತ್ಕೊಂಡಿರ್ಬೇಕು. ಫಾರ್ ಎಕ್ಸಾಂಪಲ್ ಇವಾಗ ಇಂಡಿಯಾ ಅಂಡ್ ಚೈನಾ ವಾರ್ ಮಾಡ್ತಾ ಇದ್ದಾರೆ ಅಂತ ಅನ್ಕೊಳ್ಳೋಣ. ಏನೋ ಯುದ್ಧ ಆಗ್ತಾ ಇದೆ ಇಂಡಿಯಾ ಮತ್ತೆ ಚೈನಾ ಮಧ್ಯ, ಎರಡು ಏಷ್ಯಾದ ದೊಡ್ಡ ದೇಶ. ಸೊ ಇವರಿಬ್ರು ದೊಡ್ಡವರು ಹೊಡೆದಾಡ್ತಾ ಇರ್ಬೇಕಾದ್ರೆ ಪಾಕಿಸ್ತಾನ್ ಬಂದು ಚೈನಾಗ್ ಸಪೋರ್ಟ್ ಮಾಡ್ತೀವಿ ನಾವು ಅಂತ ಹೇಳಿದ್ರು ಅಂತ ಮಾಡೋಣ. ನಾವು ಪಾಕಿಸ್ತಾನ ಬಿಡ್ತೀವ, ಸಿಗ್ದಲ್ಲಿ ಹೊಡಿತೀವಿ, ಕರೆಕ್ಟ್ ಅಲ್ವಾ? ದೊಡ್ಡವರು ಹೊಡೆದಾಡ್ತಾ ಇದಾರೆ ಅಂತ ಹೇಳಿದ್ರೆ ಚಿಕ್ಕ ಪಾರ್ಟಿಸಿಪೆಂಟ್ಸ್ ಏನ್ ಮಾಡ್ತಾ ಇರ್ಬೇಕು ಅಂತ ಹೇಳಿದ್ರೆ ಸುಮ್ನೆ ಕುತ್ಕೊಂಡಿರ್ಬೇಕು. ಇಲ್ಲಿ ಏನಾದ್ರು ನಾನು ಅವ್ರಿಗೆ ಸಪೋರ್ಟ್ ಮಾಡ್ತೀನಿ, ಇವ್ರಿಗೆ ಸಪೋರ್ಟ್ ಮಾಡ್ತೀನಿ, ಬೈಯರ್ಸಿಗೆ ಸಪೋರ್ಟ್ ಮಾಡ್ತೀನಿ, ಸೆಲ್ಲರ್ಸಿಗೆ ಸಪೋರ್ಟ್ ಮಾಡ್ತೀವಿ ಅಂತ ಹೇಳಿದ್ರೆ ಇಲ್ಲಿ ಹೊಡೆದು ಆಚೆ ಕಳಿಸ್ತಾರೆ. ಸೊ ಆ ರೀಸನ್ಗೋಸ್ಕರ ನಾವೇನ್ ಮಾಡ್ಬೇಕು ಅಂದ್ರೆ ಸೈಡ್ ವೇಸ್ ಮಾರ್ಕೆಟ್ ಅಲ್ಲಿ ವಿ ಶುಡ್ ವೇಟ್ ಫಾರ್ ದ ಮಾರ್ಕೆಟ್ ಟು ಬ್ರೇಕ್ಔಟ್. ಯಾವುದೋ ಒಂದು ಡೈರೆಕ್ಷನ್ ಗೆ ಮಾರ್ಕೆಟ್ ಬ್ರೇಕ್ಔಟ್ ಆಗೋದಕ್ಕೆ ನಾನು ಏನ್ ಮಾಡ್ಬೇಕು ಅಂದ್ರೆ ಕಾಯ್ಬೇಕು. ಇವಾಗ ಇಲ್ಲಿ ನೋಡಿ, ಇಲ್ಲಿಂದ ಸೀದಾ ಮಾರ್ಕೆಟ್ ಮೇಲ್ಗಡೆ ಹೋಗಿ ಈ ಏರಿಯಾನ ಬ್ರೇಕ್ ಮಾಡಿದೆ ಅಂತ ಅನ್ಕೊಳ್ಳೋಣ. ಬ್ರೇಕ್ ಮಾಡಿದ ತಕ್ಷಣ ನಾನು ಟ್ರೇಡ್ ಅನ್ನ ಇನಿಶಿಯೇಟ್ ಮಾಡಬಹುದಾ ಅಂತ ಕೇಳಿದ್ರೆ ಡೆಫಿನೆಟ್ಲಿ ಮಾಡೋದಕ್ಕಾಗಲ್ಲ. ಯಾಕೆ ಅಂದ್ರೆ ಇನ್ನ ಟ್ರೆಂಡ್ ಚೇಂಜ್ ಆಗಿಲ್ಲ. ಕೆಲವೊಂದ್ಸಲ ಈ ತರ ಆಗ್ಬೇಕಾದ್ರೆ ಏನಾಗುತ್ತೆ ಅಂದ್ರೆ ಮಾರ್ಕೆಟ್ ಅಲ್ಲಿ ಸದ್ಯಕ್ಕೆ ಇವಾಗ ಒಂದು ಲೋ ಇದೆ, ಅದಾದ್ಮೇಲೆ ಇನ್ನೊಂದು ಹೈ ಇದೆ. ಆದ್ರೆ ಹೈಯರ್ ಲೋ ಇಲ್ಲದೆ ಇರೋ ಕಾರಣ ಕೆಲವೊಂದ್ಸಲ ಮಾರ್ಕೆಟ್ ಏನಾಗುತ್ತೆ ಈ ಫೇಸ್ ಅಲ್ಲಿ ಅಂದ್ರೆ ಈ ಬ್ರೇಕ್ಔಟ್ಸ್ ಕೆಲವೊಂದ್ಸಲ ಫೇಲ್ಯೂರ್ ಆಗುತ್ತೆ. ಫೇಲ್ಯೂರ್ ಆಗಿ ಮಾರ್ಕೆಟ್ ಏನಾಗುತ್ತೆ ಅಂದ್ರೆ ಈ ತರ ಡೈರೆಕ್ಟ್ ಆಗಿ ಕೆಳಗಡೆ ಬೀಳುವಂತ ಸಾಧ್ಯತೆ ಜಾಸ್ತಿ ಇರುತ್ತೆ. ಸೊ ನಾನು ಈ ತರ ಫೇಸ್ ಅಲ್ಲಿ ನಾನು ಏನ್ ಮಾಡ್ಬೇಕು ಅಂದ್ರೆ ಬ್ರೇಕ್ಔಟ್ ಆಗಿ ಮಾರ್ಕೆಟ್ ಈ ತರ ರೀಟೆಸ್ಟ್ ಬಂದು ಅದಾದ್ಮೇಲೆ ಮಾರ್ಕೆಟ್ ಈ ತರ ಮತ್ತೆ ಬ್ರೇಕ್ಔಟ್ ಆಗ್ಬೇಕಾದ್ರೆ ನಾನೇನ್ ಮಾಡ್ಬೋದು ಅಂದ್ರೆ ಟ್ರೇಡ್ ಅನ್ನ ಇನಿಶಿಯೇಟ್ ಮಾಡಬಹುದು. ಈ ಲೆವೆಲ್ಸ್ ಅಲ್ಲಿ ವಾಲ್ಯೂಮ್ಸ್ ಅನ್ನ ನೋಡ್ಕೊಂಡು ನಾನು ಏನ್ ಮಾಡ್ಬೇಕು ಅಂದ್ರೆ ಟ್ರೇಡ್ ಅನ್ನ ಇನಿಶಿಯೇಟ್ ಮಾಡಬೇಕು. ವಾಲ್ಯೂಮ್ಸ್ ನೋಡದೆ ನಾನು ಟ್ರೇಡ್ ಅನ್ನ ಇನಿಶಿಯೇಟ್ ಮಾಡಿದ್ರೆ ಫೇಲ್ಯೂರ್ ಆಗುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ. ಇದ್ರ ಬಗ್ಗೆನೂ ನಾನು ನಿಮಗೆ ಕಮಿಂಗ್ ವಿಡಿಯೋಸ್ ಅಲ್ಲಿ ಅರ್ಥ ಮಾಡಿಸ್ತೀನಿ. ಸೊ ಇವಾಗ ಸೈಡ್ ವೇಸ್ ಮಾರ್ಕೆಟ್ ಯಾವ ತರ ಇರುತ್ತೆ ಅಂದ್ರೆ ಮೇಲೆ ಕೆಳಗೆ ಮೂವ್ಮೆಂಟ್ ಆಗೋ ಫೇಸ್ಗೆ ನಾವು ಸೈಡ್ ವೇಸ್ ಟ್ರೆಂಡ್ ಅಂತ ಕರಿತೀವಿ. ಇವಾಗ ಸೈಡ್ ವೇಸ್ ಮಾರ್ಕೆಟ್ ಯಾವ ತರ ಇರುತ್ತೆ ಅಂತ ನಾನು ಅರ್ಥ ಮಾಡ್ಕೊಬೇಕು ಅಂತ ಹೇಳಿದ್ರೆ ಸೈಡ್ ವೇಸ್ ಟ್ರೆಂಡ್ ಗೆ ಒಂದು ಎಕ್ಸಾಂಪಲ್ ಕೊಡ್ಬೇಕು ಅಂದ್ರೆ ಈ ತರ ಇರುತ್ತೆ. ಇಲ್ಲಿಂದ ಮಾರ್ಕೆಟ್ ಒಂದೇ ಸಲ ಕೆಳಗಡೆಗೆ ಬಿತ್ತು, ಮತ್ತೆ ಮೇಲ್ಗಡೆ ಹೋಯ್ತು, ಮತ್ತೆ ಕೆಳಗಡೆಗೆ ಬಂದಿದೆ, ಮತ್ತೆ ಮಾರ್ಕೆಟ್ ಮೇಲ್ಗಡೆ ಹೋಗಿದೆ, ಮತ್ತೆ ಕೆಳಗಡೆಗೆ ಬಂದಿದೆ, ಮತ್ತೆ ಮಾರ್ಕೆಟ್ ಮೇಲ್ಗಡೆ ಹೋಗಿದೆ, ಮತ್ತೆ ಕೆಳಗಡೆಗೆ ಬಂದಿದೆ. ಸೊ ಇಲ್ಲಿ ಏನಾದ್ರೂ ಡೈರೆಕ್ಷನ್ ಇದೆಯಾ ಮಾರ್ಕೆಟ್ಗೆ ಅಂದ್ರೆ ದೇರ್ ಇಸ್ ನೋ ಡೈರೆಕ್ಷನ್. ಮೇಲ್ಗಡೆ ರೆಸಿಸ್ಟೆನ್ಸ್ ಅಂದ್ರೆ ಮೇಲ್ಗಡೆ ಇಲ್ಲಿ ಈ ಲೆವೆಲ್ಸ್ ಅಲ್ಲಿ ಸೆಲ್ಲರ್ಸ್ ಗೆಲ್ತಾ ಇದ್ದಾರೆ ಫೈಟಿಂಗ್ ಅಲ್ಲಿ. ಈ ಕೆಳಗಡೆ ಲೆವೆಲ್ಸ್ ಅಲ್ಲಿ ಯಾರು ಫೈಟಿಂಗ್ ಅಲ್ಲಿ ಗೆಲ್ತಾ ಇದ್ದಾರೆ ಅಂತ ಹೇಳಿದ್ರೆ ಬೈಯರ್ ಫೈಟಿಂಗ್ ಅಲ್ಲಿ ಗೆಲ್ತಾ ಇದ್ದಾರೆ. ಸೊ ಇದಾದ್ಮೇಲೆ ಮಾರ್ಕೆಟ್ ಏನ್ ಮಾಡಿದೆ ಅಂದ್ರೆ ಒಂದೇ ಸಲ ಇಲ್ಲಿ ಬ್ರೇಕ್ ಔಟ್ ಆಯ್ತು. ಸೊ ಇಲ್ಲಿ ಬೈಯರ್ ಗೆದ್ರು ಅಂತ ಕಾಣಿಸ್ತಾ ಇದೆ. ಯಾಕಂದ್ರೆ ಮಾರ್ಕೆಟ್ ಇಲ್ಲಿಂದ ಒಂದೇ ಸಲ ಮೇಲ್ಗಡೆ ಹೋಗಿದೆ. ಈ ಕ್ಯಾಂಡಲ್ ಸ್ಟಿಕ್ಸ್ ಎಲ್ಲ ಯಾವ ತರ ರೀಡ್ ಮಾಡ್ಬೇಕು ಅನ್ನೋದನ್ನ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋಸ್ ಅಲ್ಲಿ ಕವರ್ ಮಾಡ್ತೀನಿ. ಇಲ್ಲಿ ಮಾರ್ಕೆಟ್ ಏನಾಗಿದೆ ಅಂದ್ರೆ ಈ ತರ ಮೇಲ್ಗಡೆ ಹೋಗಿದೆ. ಸೊ ಈ ತರ ಮೇಲ್ಗಡೆ ಹೋದ ತಕ್ಷಣ ನಮಗೆ ಏನ್ ಅನ್ಸುತ್ತೆ ಅಂದ್ರೆ ಬೈಯರ್ ಗೆದ್ದಿದ್ದಾರೆ ಅಂತ ಅನ್ಸುತ್ತೆ. ಆದ್ರೆ ಇನ್ನ ಇಲ್ಲಿ ಬ್ರೇಕ್ಔಟ್ ಆದ್ಮೇಲೆ ನಾನು ಫಸ್ಟ್ ಇದ್ರಲ್ಲಿ ಹೇಳ್ಕೊಟ್ನಲ್ಲ ಹೈಯರ್ ಹೈ ಆಗ್ಬೇಕು. ಹೈಯರ್ ಹೈ ಆದ್ರೆ ಮಾತ್ರ ಅದು ಒಳ್ಳೆ ಬ್ರೇಕ್ಔಟ್. ಹೈಯರ್ ಹೈ ಇಲ್ಲ ಅಂತ ಹೇಳಿದ್ರೆ ಆ ಬ್ರೇಕ್ಔಟ್ ಫೇಲ್ಯೂರ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಅದೇ ತರ ಇಲ್ಲಿ ಏನಾಗಿದೆ ಅಂದ್ರೆ ಫೇಲ್ಯೂರ್ ಆಗಿದೆ. ಅದಾದ್ಮೇಲೆ ಸ್ಟಾಕ್ ಏನಾಯ್ತು ಅಂದ್ರೆ
ಈ ಲೋ ಬ್ರೇಕ್ ಆದ್ಮೇಲೆ ಫುಲ್ ಕಂಪ್ಲೀಟ್ ಆಗಿ ಲೋವರ್ ಲೋ ಸ್ಟ್ರಕ್ಚರ್ ನ ಮಾರ್ಕೆಟ್ ಏನ್ ಮಾಡಿದೆ ಅಂದ್ರೆ ಫಾರ್ಮ್ ಮಾಡ್ಕೊಂಡು ಕೆಳಗಡೆ ಬಿದ್ದಿದೆ. ಈ ಬೇಸಿಕಲಿ ಟ್ರೆಂಡ್ ಕಾನ್ಸೆಪ್ಟ್ ಅಲ್ಲಿ ನಾನು ಏನ್ ಅರ್ಥ ಮಾಡ್ಕೊಬೇಕು ಅಂತ ಹೇಳಿದ್ರೆ, ನಾನು ಯಾವತ್ತು ಟ್ರೆಂಡ್ ಜೊತೆಗೆ ಟ್ರೇಡ್ ಮಾಡಬೇಕು, ಟ್ರೆಂಡಿನ ವಿರುದ್ಧವಾದ ಟ್ರೇಡ್ ಅನ್ನ ಮಾಡಬಾರ್ದು. ಟ್ರೆಂಡ್ ಡೌನ್ ಇದೆ ಅಂತ ಹೇಳಿದ್ರೆ ನಾನು ಯಾವತ್ತು ಅವರೇಜಿಂಗ್ ಅನ್ನ ಮಾಡಬಾರ್ದು. ಬಿದ್ದಿದೆ ಇನ್ವೆಸ್ಟ್ಮೆಂಟ್ ಮಾಡ್ತೀನಿ ಅಲ್ಲ, ಟ್ರೆಂಡ್ ಚೇಂಜ್ ಆಗೋ ತನಕ ಕಾಯ್ಬೇಕು. ಹಾಗಾದ್ರೆ ನಾನು ಯಾವಾಗ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬೇಕು ಅನ್ನೋ ಪ್ರಶ್ನೆ ಎಲ್ಲರಿಗೂ ಬಂದೇ ಬರುತ್ತೆ. ಸೊ ಯಾವಾಗ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂದ್ರೆ ಲೆಟ್ಸೆ ಯಾವಾಗ ಟ್ರೇಡ್ ಇನಿಶಿಯೇಟ್ ಮಾಡಬೇಕು ಅನ್ನೋ ಪ್ರಶ್ನೆ ಎಲ್ಲರಿಗೂ ಬಂದೇ ಬರುತ್ತೆ. ಸೊ ಇವಾಗ ಮಾರ್ಕೆಟ್ ಲೆಟ್ಸೆ ಈ ತರ ಬೀಳ್ತಾ ಇದೆ, ಮಾರ್ಕೆಟಿನ ಟ್ರೆಂಡ್ ಲೋವರ್ ಲೋ ಇದೆ ಅಂತ ಅನ್ಕೊಳ್ಳೋಣ. ಟ್ರೆಂಡ್ ಲೋವರ್ ಲೋ ಇರಬೇಕಾದ್ರೆ ನಾನು ಯಾವತ್ತೂ ಅವರೇಜಿಂಗ್ ಅನ್ನ ಮಾಡಬಾರ್ದು. ಯಾಕೆ ಅಂತ ಹೇಳಿದ್ರೆ ತಪ್ಪಾಗಿರೋ ಸ್ಟಾಕ್ ಅಲ್ಲಿ ನಾನು ಮತ್ತೆ ಇಲ್ಲ ನಾನು ಕರೆಕ್ಟ್ ಇದ್ದೀನಿ ಅಂತ ಇನ್ವೆಸ್ಟ್ಮೆಂಟ್ ಮಾಡ್ದಂಗೆ ಆಗುತ್ತೆ. ಅದಾದ್ಮೇಲೆ ಮತ್ತೆ ಇಲ್ಲಿಂದ ಮಾರ್ಕೆಟ್ ಫುಲ್ ಡೌನ್ ಇದೆ, ಅದಾದ್ಮೇಲೆ ಮಾರ್ಕೆಟ್ ಏನಾಯ್ತು ಅಂದ್ರೆ ಮೇಲ್ಗಡೆ ಹೋಯ್ತು. ಇವಾಗ್ಲೂ ಸದ್ಯದ ಪರಿಸ್ಥಿತಿಯಲ್ಲಿ ಟ್ರೆಂಡ್ ಏನಿದೆ ಅಂದ್ರೆ ಹೈ ಲೋ, ಲೋವರ್ ಹೈ ಲೋವರ್ ಲೋ, ಲೋವರ್ ಹೈ ಲೋವರ್ ಲೋ, ಲೋವರ್ ಹೈ ಲೋವರ್ ಲೋನ ಇದೆ. ಇದಾದ್ಮೇಲೆ ಮಾರ್ಕೆಟ್ ಏನಾಗ್ಬೇಕು ಅಂದ್ರೆ ಈ ತರ ಕೆಳಗಡೆಗೆ ಬರ್ಬೇಕು. ಕೆಳಗಡೆಗೆ ಬರ್ಬೇಕಾದ್ರೆ ಪ್ರೀವಿಯಸ್ ಸ್ವಿಂಗ್ ಲೋನ ಮಾರ್ಕೆಟ್ ಏನ್ ಮಾಡಬಾರ್ದು ಅಂದ್ರೆ ಬ್ರೇಕ್ ಡೌನ್ ಮಾಡಬಾರ್ದು. ಬ್ರೇಕ್ ಡೌನ್ ಮಾಡ್ದೇನೆ ಮಾರ್ಕೆಟ್ ಏನ್ ಮಾಡ್ಬೇಕು ಅಂದ್ರೆ ಈ ಪ್ರೀವಿಯಸ್ ಸ್ವಿಂಗ್ ಹೈನ ಈ ತರ ಕ್ರಾಸ್ ಮಾಡಿದಾಗ ನಾನು ಬೈ ಮಾಡಿದ್ರೆ ಅವಾಗ ಟ್ರೆಂಡ್ ಏನಾಗ್ತಾ ಇರುತ್ತೆ ಅಂದ್ರೆ ಟ್ರೆಂಡಿನ ಸ್ಟಾರ್ಟಿಂಗ್ ಅಲ್ಲೇ ಫುಲ್ ಮೇಲ್ಗಡೆ ಹೋದ್ಮೇಲೆ ತಗೊಂಡಾಗ ಆಗಲ್ಲ. ಅವಾಗ ಟ್ರೆಂಡಿನ ಸ್ಟಾರ್ಟಿಂಗ್ ಅಲ್ಲೇ ನಾನು ಈ ಸ್ಟಾಕ್ ಅನ್ನ ಇನ್ವೆಸ್ಟ್ಮೆಂಟ್ ಮಾಡೋ ತರ ನನಗೆ ಇದೇನ್ ಮಾಡುತ್ತೆ ಅಂತ ಹೇಳಿದ್ರೆ ಹೆಲ್ಪ್ ಮಾಡುತ್ತೆ. ಸೊ ಇಲ್ಲಿ ಮಾರ್ಕೆಟಿನ ಟ್ರೆಂಡ್ ಏನಾಗ್ತಾ ಇದೆ ಅಂದ್ರೆ ಲೋವರ್ ಲೋ ಟ್ರೆಂಡ್ ಇಂದ ಹೈಯರ್ ಹೈ ಟ್ರೆಂಡ್ ಗೆ ಚೇಂಜ್ ಆಗ್ತಾ ಇದೆ. ಸೊ ಆ ರೀಸನ್ಗೆ ಈ ಸ್ವಿಂಗ್ ಹೈ ಕ್ರಾಸ್ ಆಗ್ತಾ ಇರ್ಬೇಕಾದ್ರೆ ನಾನು ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಟ್ರೇಡಿನ ಎಂಟ್ರಿನ ನಾನು ಇಲ್ಲಿ ಚೂಸ್ ಮಾಡಬೇಕು. ಈ ತರ ಆಗೋ ಪ್ಯಾಟರ್ನ್ಗೆ ನಾವೇನಂತ ಕರಿತೀವಿ ಅಂದ್ರೆ ಡಬ್ಲ್ಯೂ ಪ್ಯಾಟರ್ನ್ ಅಂತ ಕರಿತೀವಿ. ಇದನ್ನ ನಾನೊಂದು ಸಿಂಪಲ್ ಎಕ್ಸಾಂಪಲ್ ಮೂಲಕ ನಾನು ನಿಮಗೆ ಅರ್ಥ ಮಾಡಿಸ್ಬೇಕು ಅಂದ್ರೆ ಇವಾಗ ಇಲ್ಲಿ ನೋಡಿ, ಇಲ್ಲಿಂದ ಸ್ಟಾಕ್ ಏನಾಗಿದೆ ಅಂದ್ರೆ ಲೋವರ್ ಲೋ ಸ್ಟ್ರಕ್ಚರ್ ನ ಫಾರ್ಮ್ ಮಾಡ್ತಾ ಇದೆ. ಮೇಲೋಯ್ತು ಕೆಳಗ್ ಬಂತು, ಮತ್ತೆ ಮಾರ್ಕೆಟ್ ಕೆಳಗೋಯ್ತು ಮೇಲ್ ಬಂತು. ಅದಾದ್ಮೇಲೆ ಮತ್ತೆ ಇಲ್ಲೆಲ್ಲ ಜನ ಏನ್ ಮಾಡಿರ್ತಾರೆ ಅಂದ್ರೆ ಬೈ ಮಾಡಿರ್ತಾರೆ. ಅದೇ ಇದೆಲ್ಲ ಬೈ ಮಾಡೋ ಟೈಮ್ ಅಂದ್ರೆ ಅಲ್ಲ. ಯಾಕೆ? ಟ್ರೆಂಡ್ ವಿರುದ್ಧವಾಗಿದೆ. ಟ್ರೆಂಡಿನ ವಿರುದ್ಧವಾಗಿ ಯಾವತ್ತೂ ಹೋಗ್ಬಾರ್ದು. ಇಲ್ಲೂ ಟ್ರೆಂಡ್ ಏನಿದೆ ಅಂದ್ರೆ ಡೌನ್ ಇದೆ. ಅದಾದ್ಮೇಲೆ ಮತ್ತೆ ಮಾರ್ಕೆಟ್ ಮೇಲ್ಗಡೆ ಹೋಯ್ತು, ಮತ್ತೆ ಮಾರ್ಕೆಟ್ ಏನಾಯ್ತು ಅಂದ್ರೆ ಕೆಳಗಡೆಗೆ ಬಂತು, ಮತ್ತೆ ಮಾರ್ಕೆಟ್ ಮೇಲ್ಗಡೆ ಹೋಗಿದೆ, ಎಗೇನ್ ಕೆಳಗಡೆಗೆ ಬಂದಿದೆ, ಮತ್ತೆ ಇಲ್ಲೇನಾಯ್ತು ಅಂದ್ರೆ ಹೈಯರ್ ಹೈ ಫಾರ್ಮೇಶನ್ ಅನ್ನ ಆಗಿದೆ. ಸೊ ಈ ತರ ಹೈಯರ್ ಹೈ ಫಾರ್ಮೇಶನ್ ಆಗ್ತಾ ಇದೆ ಅನ್ಬೇಕಾದ್ರೆ ಇಲ್ಲಿ ಪ್ರೀವಿಯಸ್ ಸ್ವಿಂಗ್ ಹೈನ ಬ್ರೇಕ್ಔಟ್ ಮಾಡಿದೆ ಮಾರ್ಕೆಟ್. ಸೊ ಇಲ್ಲೊಂದು ಲೋ ಇದೆ, ಒಂದು ಹೈ ಇದೆ, ಅದಾದ್ಮೇಲೆ ಇಲ್ಲೊಂದು ಹೈಯರ್ ಲೋ, ಈ ಲೋಕ್ಕಿಂತ ಈ ಲೋ ನೋಡಿ ಮೇಲ್ಗಡೆ ಇದೆ. ಸೊ ಇವಾಗ ಈ ಹೈ ಕ್ರಾಸ್ ಆಗ್ತಾ ಇರಬೇಕಾದ್ರೆ ಮಾರ್ಕೆಟಿನ ಟ್ರೆಂಡ್ ಏನಾಗ್ತಾ ಇದೆ ಅಂತ ಹೇಳಿದ್ರೆ ಅಪ್ ಟ್ರೆಂಡ್ ಆಗ್ತಾ ಇದೆ. ಅದಾದ್ಮೇಲೆ ಸ್ಟಾಕ್ ಏನಾಯ್ತು ಅಂತ ಹೇಳಿದ್ರೆ ಮೇಲ್ಗಡೆ ಹೋಯ್ತು. ಸೊ ಇದಕ್ಕೆ ಇನ್ನೊಂದು ಎಕ್ಸಾಂಪಲ್ ನಾನು ತೋರಿಸ್ಬೇಕು ಅಂತ ಹೇಳಿದ್ರೆ ಇವಾಗ ನಾವೇನ್ ಮಾಡೋಣ ಅಂತ ಹೇಳಿದ್ರೆ ಮಂತ್ಲಿ ಚಾರ್ಟ್ ಅಲ್ಲಿ ಇದನ್ನ ಅರ್ಥ ಮಾಡ್ಕೊಳ್ಳೋಣ. ಜಮ್ಮು ಅಂಡ್ ಕಾಶ್ಮೀರ್ ಬ್ಯಾಂಕ್ ಯಾವ ತರ ವರ್ಕೌಟ್ ಆಗ್ತಾ ಇದೆ ಅಂತ. ಇಲ್ಲಿಂದ ಒಂದೇ ಸಲ ಸ್ಟಾಕ್ ಏನಾಯ್ತು ಅಂದ್ರೆ ಕೆಳಗಡೆಗೆ ಬಂತು, ಮತ್ತೆ ಮಾರ್ಕೆಟ್ ಏನಾಯ್ತು ಅಂದ್ರೆ ಮೇಲ್ಗಡೆ ಹೋಯ್ತು, ಅದಾದ್ಮೇಲೆ ಮತ್ತೆ ಮಾರ್ಕೆಟ್ ಏನಾಯ್ತು ಅಂದ್ರೆ ಕೆಳಗಡೆಗೆ ಬಂತು. ಇವಾಗ ಪ್ರೀವಿಯಸ್ ಸ್ವಿಂಗ್ ನ ಮಾರ್ಕೆಟ್ ಏನ್ ಮಾಡಿದೆ ಅಂತ ಹೇಳಿದ್ರೆ ಬ್ರೇಕ್ ಔಟ್ ಮಾಡ್ತಾ ಇದೆ. ಸೊ ಈ ತರ ಬ್ರೇಕ್ ಔಟ್ ಆಗ್ಬೇಕಾದ್ರೆ ಈ ಪ್ಯಾಟರ್ನ್ ಗೆ ನಾವೇನಂತ ಕರಿತೀವಿ ಅಂದ್ರೆ ಡಬ್ಲ್ಯೂ ಪ್ಯಾಟರ್ನ್. ಸ್ಕೂಲಲ್ಲಿ ಕಲ್ತಿರೋ ತರ ಸ್ಟ್ರೈಟ್ ಲೈನ್ ಅಲ್ಲಿ ಡಬ್ಲ್ಯೂ ಇಲ್ಲ, ಬಟ್ ಆದ್ರೆ ಇಲ್ಲಿ ಡಬ್ಲ್ಯೂ ಹೆಂಗ್ ಬರುತ್ತೆ ಅಂದ್ರೆ ಸ್ವಲ್ಪ ವಾರೆ ಡಬ್ಲ್ಯೂ ಬರುತ್ತೆ. ಸೊ ಇಲ್ಲಿ ಡಬ್ಲ್ಯೂ ಪ್ಯಾಟರ್ನ್ ಬಂದಿದೆ. ಸೊ ದಿಸ್ ಇಸ್ ಒನ್ ಆಫ್ ದ ಕ್ಯಾರೆಕ್ಟರಿಸ್ಟಿಕ್ಸ್. ಸೊ ಈ ತರ ಪ್ಯಾಟರ್ನ್ ಅಲ್ಲಿ ಟ್ರೇಡ್ ಮಾಡಿದಾಗ 10 ಟ್ರೇಡ್ ವರ್ಕೌಟ್ ಆಗುತ್ತಾ ಅಂತ ಕೇಳಿದ್ರೆ ಡೆಫಿನೆಟ್ಲಿ ವರ್ಕೌಟ್ ಆಗಲ್ಲ. ಯಾವುದೇ ತರ ಟ್ರೇಡ್ ಹಾಕಿದ್ರು 10 ವರ್ಕೌಟ್ ಆಗಲ್ಲ. ಬಟ್ ಆದ್ರೆ ಇದೇ ತರ ಸಿಂಗಲ್ ಪ್ಯಾಟರ್ನ್ ಅನ್ನ ನಾನು ಫಾಲೋ ಮಾಡಿದ್ರೆ ನನಗೇನಾಗುತ್ತೆ ಅಂದ್ರೆ 10ರಲ್ಲಿ 7-8 ಸಲ ನಾನು ಏನ್ ಮಾಡ್ತೀನಿ ಅಂದ್ರೆ ಗೆಲ್ತೀನಿ. 10 ಸಲ ಗೆಲ್ಲೋ ಅಂತ ಯಾವುದೇ ತರದ ಸ್ಟ್ರಾಟಜಿ ಯಾರ ಹತ್ರನೂ ಇಲ್ಲ. ಸೊ ಆ ತರ ಯಾರಾದ್ರೂ ಸ್ಟ್ರಾಟಜಿ ನಾನು ನಿಮಗೆ 10 ಸಲ ಹೇಳ್ಕೊಡೋ ಗೆಲ್ಲೋ ಸ್ಟ್ರಾಟಜಿ ಹೇಳ್ಕೊಡ್ತೀನಿ ಅಂದ್ರೆ ದರ್ ಇಸ್ ನೋ ಸ್ಟ್ರಾಟಜಿ ಲೈಕ್ ದಟ್. ಇದನ್ನ ಅರ್ಥ ಮಾಡ್ಕೊಳ್ಳಿ. ಒಂದೇ ಸಿಸ್ಟಮ್ ಅನ್ನ ಕನ್ಸಿಸ್ಟೆಂಟ್ ಆಗಿ ಫಾಲೋ ಮಾಡಬೇಕು. ಇಲ್ಲಿ ದುಡ್ಡಿರೋದು ಕನ್ಸಿಸ್ಟೆನ್ಸಿನಲ್ಲಿ. ಕನ್ಸಿಸ್ಟೆಂಟ್ ಆಗಿ ಫಾಲೋ ಮಾಡೋದು ನಮಗೆ ಏನಾಗುತ್ತೆ ಅಂದ್ರೆ ರಿಸ್ಕ್ ರಿವಾರ್ಡ್ ಅಂತ ಕರೀತಾರೆ. ಇದ್ರ ಬಗ್ಗೆನೂ ನಾನು ನಿಮಗೆ ಕಮಿಂಗ್ ವಿಡಿಯೋಸ್ ಅಲ್ಲಿ ನಾನು ನಿಮಗೆ ಇದನ್ನ ಎಕ್ಸ್ಪ್ಲೈನ್ ಮಾಡ್ತೀನಿ. ಇದ್ರ ಬಗ್ಗೆ ಇನ್ನ ನಿಮಗೆ ಪ್ರಾಕ್ಟಿಕಲ್ ನಾಲೆಡ್ಜ್ ಇನ್ನ ಜಾಸ್ತಿ ಬೇಕು ಅಂತ ಹೇಳಿದ್ರೆ ನಾನು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಇದ್ರ ಬಗ್ಗೆ ಕಂಪ್ಲೀಟ್ ಆಗಿ ಪ್ರಾಕ್ಟಿಕಲ್ಸ್ ಆಗಿ ಒಂದು ಸೆಷನ್ಸ್ ಅನ್ನ ಮಾಡೋಣ. ಅವಾಗ ಸೊ ದಟ್ ನಿಮಗೆ ನೀಟ್ ಆಗಿ ಇದ್ರ ಬಗ್ಗೆ ಅರ್ಥ ಆಗುತ್ತೆ. ಶೋರ್. ಥ್ಯಾಂಕ್ ಯು.